ತನ್ನ ಪಕ್ಷದ ಅಥವಾ ಇತ್ಯಾದಿ ಇದಕ್ಕೆ ಎಲ್ಲಾದರೂ ಅಧಿಕೃತವಾಗಿ ಬಿಜೆಪಿ ಅಥವಾ ಮೋದಿಯವರು ಬಳಸ್ಕೊಂಡಿದ್ದಾರಾ? ಟ್ರಸ್ಟ್ನವರು ಮಾಡಿದ್ದಾರೆ, ಜನರ ದುಡ್ಡಿಂದ ಮಾಡಲಾಗಿದೆ, ಗೌರ್ಮೆಂಟಿನ ಒಂದು ಬಿಡಿ ಕಾಸನ್ನು ಹಾಕಿಲ್ಲ. ನನಗೆ ರಾಮಲಲ್ಲನ ಪಾದವನ್ನು ತೊಳೆದಂಥ ನನಗೆ ಅದರ ತೀರ್ಥವನ್ನು ಕೊಡಿ ಅಂತ ಕೇಳಿದಾಗ ಗೋವಿಂದ ದೇವಗಿರಿ ಮಹಾರಾಜರು ಹೇಳ್ತಾರೆ, ನನಗೆ ಮಾತೃತ್ವದ ಭಾವ ಉಕ್ಕಿತು. ಯಾವ್ಯಾವುದೋ ಹವ್ಯಾಸ, ಯಾವ್ಯಾವುದೋ ದಂಧೆಗಳನ್ನು ಮಾಡೋರಿಗೆ, ಈ ರಾಜಕಾರಣಿಗಳಿಗೆ ಉಪವಾಸ ಅಂದರೆ ಏನು ಅಂತ ಗೊತ್ತಾ, ವ್ರತ ಅಂದರೆ ಏನು ಅಂತ ಗೊತ್ತಾ, ತಪಸ್ಸು ಅಂದರೆ ಏನು ಅಂತ ಗೊತ್ತಾ, ಆಧ್ಯಾತ್ಮ ಅಂದರೆ ಏನು ಅಂತ ಗೊತ್ತಾ, ಸಾಧನೆ ಅಂದರೆ ಏನು ಅಂತ ಗೊತ್ತಾ? ಪ್ರತಿಯೊಂದು ಮೂಲ ಸಂಸ್ಕೃತಿಯ ಬಿಂದುಗಳು ಅಂತೇನಿದೆ ಬೀಜ, ಅದರ ಸಂಪೂರ್ಣವಾಗಿ ಮತ್ತೆ ನಾವು ವೃಕ್ಷವಾಗಿ ಬೆಳೆಸ್ತೇವೆ ಅಂತ ಅವರು ಏಕಮತದಿಂದ ಹೊರಟಿದ್ದಾರೆ. ಅದರಲ್ಲಿ ಮುಚ್ಚು ಮರೆ ಯಾವುದೂ ಇಲ್ಲ. ಆದರೆ ಎಲ್ಲ ಧರ್ಮವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಅದು ಮೊದಲ ಸ್ಥಾನದಲ್ಲಿ ಬರುವಂಥ ಎಲ್ಲ ಸೂಚನೆಗಳು ಕಾಣ್ತಾ ಇದೆ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಅಯೋಧ್ಯೆ ಬಗ್ಗೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ದೇಶ ವಿದೇಶದ ಅಥವಾ ಇಡೀ ಭೂಮಂಡಲದ ಗಮನವನ್ನು ಸೆಳೆದಂಥ, ಭಾವೋತ್ಕರ್ಷಕ್ಕೆ ಕಾರಣವಾದಂಥ, ಒಂದು ರೀತಿಯ ಭಾವದೋಕುಳಿಯಲ್ಲಿ ಇಡೀ ವಿಶ್ವವನ್ನೇ ತನ್ನದಾಗಿಸಿಕೊಂಡಂಥ ಬಾಲರಾಮನ ಪ್ರತಿಷ್ಠೆ ಕೊನೆಗೂ ಅತ್ಯಂತ ಸಮೃದ್ಧವಾಗಿ ವಿದ್ಯುಕ್ತವಾಗಿ ಕೊನೆಗೊಂಡಿದೆ. ಅದರ ನಂತರದ ದಿನದ ಬೆಳವಣಿಗೆಗಳನ್ನು ಗಮನಿಸಿದರೆ ವ್ಯಾವಹಾರಿಕವಾಗಿಯೂ ಮತ್ತು ಆಧ್ಯಾತ್ಮಿಕವಾಗಿಯೂ ಇಡೀ ವಿಶ್ವದ ನಂಬರ್ 1 ಕೇಂದ್ರವಾಗುವ ಎಲ್ಲ ಸಾಧ್ಯತೆಗಳನ್ನು ಮೊದಲ ದಿನವೇ ಸೂಚಿಸಿದೆ. ಬಾಲರಾಮನ ಒಂದು ಪುನರ್ಪ್ರತಿಷ್ಠಾಪನೆಯ ನಂತರದ ಗಳಿಗೆಗಳು ಭಾವುಕರನ್ನು, ಭಕ್ತಾದಿಗಳನ್ನು ಸಾಗರೋಪಾದಿಯಲ್ಲಿ ಸೆಳೆದಿದೆ. ನಿನ್ನೆ ಒಂದೇ ದಿನಕ್ಕೆ 5 ಲಕ್ಷಕ್ಕೂ ಹೆಚ್ಚು ಜನ ರಾಮಲಲ್ಲನ ದರ್ಶನವನ್ನು ಮಾಡಿದ್ದಾರೆ. ಅಲ್ಲಿ ನೂಕುನುಗ್ಗಲಾಯಿತು, ಕಾಲು ತೊಳಿತವೂ ಆಯಿತು. ಆಮೇಲೆ ಅರೆಸೇನೆಯನ್ನು ಕರೆಸಲಾಯಿತು. ತಕ್ಷಣ ಯೋಗಿ ಆದಿತ್ಯನಾಥ್ ಸ್ಥಳಕ್ಕೆ ಧಾವಿಸಿ ಬಂದರು, ಹೂಂಕರಿಸಿದರು. ಅವರ ಆಡಳಿತದ ಒಟ್ಟು ಗತ್ತು ಗಾಂಭೀರ್ಯ ಯಾವ ರೀತಿಯಲ್ಲಿದೆ ಅಂತಂದರೆ, ಆ ಇಡೀ ಸಾಗರೋಪಾದಿಯಲ್ಲಿ ನುಗ್ಗಿ ರಾಮನನ್ನು ನೋಡಬೇಕು ಅನ್ನುವ ಉತ್ಸಾಹದಲ್ಲಿ ಇಡೀ ಎಲ್ಲ ಬ್ಯಾರಿಕೇಡ್ಗಳನ್ನು, ಪೊಲೀಸ್ ವ್ಯವಸ್ಥೆಯನ್ನು, ಎಲ್ಲ ವ್ಯವಸ್ಥೆಗಳನ್ನು ಧೂಳಿಪಟ ಮಾಡಿ ಭಕ್ತ ಸಮೂಹ ಮುನ್ನುಗ್ಗುತ್ತಾ ಇದ್ದರೆ ಸುನಾಮಿಯ ಹಾಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗದೇ ಪೊಲೀಸರು ಕೈ ಚೆಲ್ಲಿದ್ರು. ಕೊನೆಗೆ ಅರೆಸೇನೆಯನ್ನು, ತುಕಡಿಯನ್ನು ಕರೆಸಲಾಯಿತು. ಅದರ ಜೊತೆಗೆ ಒಂದು ಕ್ಷಣದಲ್ಲಿ ಬಂದ ಯೋಗಿನಾಥ್ ಎಷ್ಟರ ಮಟ್ಟಿಗೆ ಅವರ ಆಡಳಿತವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಅಂತಂದರೆ, ಕಣ್ಣು ಮುಚ್ಚಿ ಹೊಡೆಯುವುದರೊಳಗಡೆ ಎಲ್ಲ ವ್ಯವಸ್ಥೆಯನ್ನು ಸರಿಗೊಳಿಸಿ 5 ನಿಮಿಷದಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳಿಗೆ ರಾಮಲಲ್ಲನ ದರ್ಶನವನ್ನು ಮಾಡಲಿಕ್ಕೆ ಮುಂದೆ ಮಾಡಿದರು. ರಾಮ ಕೇವಲ ಆಧ್ಯಾತ್ಮಿಕವಾಗಿ ಇಡೀ ಜಗತ್ತನ್ನು ಸೆಳೆತಾ ಇಲ್ಲ. ಯಾಕೆಂತಂದರೆ ರಾಮನ ಪುನರ್ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ 60ಕ್ಕೂ ಹೆಚ್ಚು ದೇಶಗಳಲ್ಲಿ ಪಬ್ಲಿಕ್ಕಲ್ಲಿ ರಾಮ ಸಂಕೀರ್ತನೆ ಆಗಿದೆ, ರಾಮ ಜಪ ಆಗಿದೆ, ಸಾವಿರ ಜನ ಸೇರಿದ್ದಾರೆ. ಆದರೆ ದುರ್ದೈವ ಏನು ಗೊತ್ತಾ? ನಮ್ಮ ದೇಶದ ಅಸ್ಮಿತೆ, ನಮ್ಮ ದೇಶದ ಸನಾತನ ಧರ್ಮದ ಸಂಕೇತ ರಾಮ ಮತ್ತು ಕೃಷ್ಣ, ಈ ಸನಾತನ ಧರ್ಮದ 2 ಕಣ್ಣುಗಳು. ಆದರೆ ನಾವು ಇಲ್ಲಿ ಅದಕ್ಕೆ ರಾಜಕೀಯ ಮಾಡುವಂಥ ಕ್ಷುದ್ರತೆಯನ್ನು, ದುಷ್ಟ ವ್ಯವಹಾರವನ್ನು ಇವತ್ತಿಗೂ ಮುಂದುವರಿಸಿದ್ದೇವೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ಸು ತಾಮುಂದು ಅಂತ ರಾಮಲಲ್ಲನ ಬಗ್ಗೆ, ಮೋದಿಯವರ ಬಗ್ಗೆ, BJPಯ ಬಗ್ಗೆ, ಅದರ ಪ್ರತಿಷ್ಠಾಪನೆಯ ಬಗ್ಗೆ ಇಲ್ಲ ಸಲ್ಲದ ಅಮಾನುಷ ಹೇಳಿಕೆಗಳನ್ನು ಕೊಡ್ತಾ ಇದೆ. ದ್ರೋಹವನ್ನು ಮಾಡ್ತಾ ಇದೆ, ಹಿಂದೂ ದ್ರೋಹವನ್ನು ಮಾಡ್ತಾ ಇದೆ, ಹಿಂದೂ ಸಂಸ್ಕೃತಿಯನ್ನು ಅತ್ಯಂತ ಅವಹೇಳನ ಮಾಡ್ತಾ ಇದೆ. ಸಂಪೂರ್ಣವಾಗಿ ನನಗೆ ಕಾಣುತ್ತೆ ಈ 75 ವರ್ಷದಲ್ಲಿ 138 ವರ್ಷದ ಇತಿಹಾಸ ಇರುವ ಕಾಂಗ್ರೆಸ್ಸು ಮೊದಲ ಬಾರಿಗೆ ದೇಶದಲ್ಲಿದ್ದು ದೇಶದ್ರೋಹಿ ಕೆಲಸವನ್ನು, ಧರ್ಮದ್ರೋಹಿ ಕೆಲಸವನ್ನು 110 ಕೋಟಿಗೂ ಹೆಚ್ಚು ಬಹುಸಂಖ್ಯಾತರಿರುವ ಹಿಂದೂಗಳ ಭಾವನೆಯನ್ನು, ಹಿಂದೂಗಳ ನಂಬಿಕೆಯನ್ನು, ಹಿಂದೂಗಳ ಸಂಸ್ಕೃತಿಯನ್ನು, ಹಿಂದೂಗಳ ಆರಾಧನಾ ಕಲ್ಚರನ್ನು, ಸಂಸ್ಕೃತಿಯನ್ನು ಅವಹೇಳನ ಮಾಡಿದಂಥ ಒಂದು ದಾಷ್ಟ್ಯಕ್ಕೆ, ದುಷ್ಟತನಕ್ಕೆ ಸಾಮಾಜಿಕವಾಗಿ, ಸಾರ್ವಜನಿಕವಾಗಿ ಈಡಾಗಿದೆ, ಗುರಿಯಾಗಿದೆ. ಮತ್ತು ಹಿಂದೂ ವಿರೋಧಿಯಾಗಿ ಕಾಂಗ್ರೆಸ್ಸು ಏಕಾಏಕಿಯಾಗಿ
ಸ್ಪಷ್ಟವಾಗಿ ಕಾಣಿಸ್ಕೊಂಡಿದೆ. ಪ್ರಾಯಶಃ ಅದರ ಇಡೀ ಪರಿಣಾಮವನ್ನು ಅವರು ಇವತ್ತಿನಿಂದಲೇ 24ರ ಚುನಾವಣೆಯಲ್ಲಂತೂ ಅದನ್ನು ಅತ್ಯಂತ ಕ್ರೂರವಾಗಿ ಅನುಭವಿಸ್ತಾರೆ ಅಂತ ಈಗಾಗಲೇ ಜನ ಮಾತಾಡ್ತಾ ಇದ್ದಾರೆ. ಯಾಕೆಂತಂದರೆ ಅವರ ಹೇಳಿಕೆಗಳು ಅಷ್ಟು ಅಸಹ್ಯವಾಗಿದೆ. ರಾಮ ಅನ್ನೋದು BJP ಅವರ ಅಪ್ಪನ ಆಸ್ತಿ ಅಂತ ಕೇಳ್ತಾರೆ. ಯಾರು ಕೇಳಿದ್ದು ಗೊತ್ತಾ? ಇದು ಒಬ್ಬ DCM DKಶಿ ಉಪಮುಖ್ಯಮಂತ್ರಿ, ನಮಗೆ ದಶರಥ ರಾಮ ಬೇಕು, ಮೋದಿ ರಾಮ ಬೇಡ. ಎಂತೆಂಥ ಹೇಳಿಕೆಗಳು. ಆಮೇಲೆ ಮೊಯ್ಲಿ ಅವರು ಹೇಳ್ತಾರೆ, ಅವ್ರು ಎಲ್ಲಿದ್ದರೋ ಬಿಲದಲ್ಲಿ ಗೊತ್ತಿಲ್ಲ ಇಲ್ಲಿವರೆಗೆ, ಈಗ ಬಂದು ಹೇಳಿಕೆಗಳನ್ನು ಕೊಡ್ತಾರೆ. ಯಾಕಂದರೆ ಎಲೆಕ್ಷನ್ ಹತ್ರ ಬಂತಲ್ಲ. 11 ದಿನದ ಉಪವಾಸವನ್ನು ಮೋದಿಯವರು ಮಾಡಿದ್ದೇ ಸುಳ್ಳು. ನನಗೊಬ್ಬರು ವೈದ್ಯರು ಸಿಕ್ಕಿದ್ರು, 2 ದಿನ ಸರಿಯಾಗಿ ನೀರು ಇದನ್ನು ಎಳ್ನೀರು ಕುಡ್ಕೊಂಡು ಉಳಿದ್ರೆ ಮನುಷ್ಯ ಬಿದ್ದೋಗ್ತಾನೆ, ಸತ್ತೋಗ್ತಾನೆ. ಹಾಗಾದರೆ ಅವರು ಹೇಗೆ ಮಾಡಿದ್ರು? ಇಡೀ ದೇಶ ತಿರುಗಾಡಿದ್ದಾರೆ, ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಾಡ್ದಂಗೆ ತಿರುಗಾಡಿದ್ದಾರೆ. 11 ದಿನದ ಉಪವಾಸವನ್ನು ಹೇಗೆ ಮಾಡಿದ್ರು ಅವರು? 11 ದಿನದ ಉಪವಾಸವನ್ನು ಮಾಡಿದ್ದೇ ಸುಳ್ಳು. ಆ ಸುಳ್ಳು ಹೇಳಿ ಅವರು ಬಾಲರಾಮನ ಪ್ರತಿಷ್ಠಾಪನೆ ಮಾಡಿದ್ರಿಂದ ಅಲ್ಲಿ ಅಪವಿತ್ರ ಆಗಿದೆ ಅನ್ನುವಂಥ ಒಂದು ಹೇಳಿಕೆಗಳನ್ನು ಕೊಡಿದ್ರು. ಎಂಥ ನೀಚತನಕ್ಕೆ ಇಳಿತಾರೆ ಈ ವ್ಯಕ್ತಿಗಳು. ಆದರೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟರ್ ಹತ್ರ ವಾಕಿಂಗ್ ಮಾಡುವಾಗ ಒಬ್ಬ ಡಾಕ್ಟರ್ ಬರ್ತಾರೆ. ಅವರು ಹೇಳಿದರು, ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬದುಕಿದ್ರೆ ಏನು ಪವಾಡ? ಆದ್ದರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟ್. ಉಪವಾಸ ಮಾಡದೆ ಅವರು ಗರ್ಭಗುಡಿಗೆ ಹೋಗಿ ಏನಾದರೂ ಪೂಜೆ ಮಾಡಿದರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅದರಲ್ಲಿ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲಿ ಆಗ್ತದೆ. ಆದರೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟರ್ ಹತ್ರ ವಾಕಿಂಗ್ ಮಾಡುವಾಗ ಒಬ್ಬ ಡಾಕ್ಟರ್ ಬರ್ತಾರೆ. ಅವರು ಹೇಳಿದರು, ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬದುಕಿದ್ರೆ ಏನು ಪವಾಡ? ಆದ್ದರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟ್. ಉಪವಾಸ ಮಾಡದೆ ಅವರು ಗರ್ಭಗುಡಿಗೆ ಹೋಗಿ ಏನಾದರೂ ಪೂಜೆ ಮಾಡಿದರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅದರಲ್ಲಿ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲಿ ಆಗ್ತದೆ. ಯೋಗಶಾಸ್ತ್ರ ಅಂತ ಗೊತ್ತಿದೆಯಾ ನಿಮಗೆ? ಆಧ್ಯಾತ್ಮಿಕತೆ ಅಂದರೆ ಏನು ಅಂತ ಗೊತ್ತಿದೆಯಾ? ಈ ದೇಶದ ಸನಾತನ ಸಂಸ್ಕೃತಿಯ ಇಡೀದಾದಂಥ ಭವ್ಯವಾದ ದಿವ್ಯವಾದಂಥ ಯೋಗ್ಯತೆ ಮತ್ತು ಶಕ್ತಿ, ಅದರ ಆಳ ಎತ್ತರ ಗೊತ್ತಿದೆಯಾ? ನಮ್ಮ ದೇಶದಲ್ಲಿ ಯಾವುದೇ ಒಂದು ಆಧ್ಯಾತ್ಮಿಕ ಒಂದು ಪರಂಪರೆಯಲ್ಲಿ ಬಂದಂಥ ಯಾವುದೇ ಅದು ಶಿಸ್ತು, ತಪಸ್ಸು, ಮಂತ್ರ, ತಂತ್ರ ಎಲ್ಲ ವ್ಯವಸ್ಥೆಗಳು, ಯಾವುದೇ ವೈಜ್ಞಾನಿಕವಾದಂಥ ಯಾವುದೇ ಒಂದು ನಿಮ್ಮ ತರ್ಕಶುದ್ಧವಾದಂಥ ಪರೀಕ್ಷೆಗೋ ಇದಕ್ಕೋ ಮೀರಿದ್ದು ಅನ್ನೋದನ್ನು ಜಗತ್ತೇ ಒಪ್ಪಿಕೊಂಡಿದೆ. ನಮ್ಮ ತಪಸ್ಸು, ನಮ್ಮ ಸಾಧನೆ, ನಮ್ಮ ಅಂತರಂಗದ ಆ ಒಂದು ದೀಕ್ಷೆ ಯಾವ ಮಟ್ಟದಲ್ಲಿದೆ? ಎಷ್ಟು ಜನ ನೀರನ್ನು ಕುಡಿದು ಇಡೀ ಸೂರ್ಯಾವರ್ತನ ಅಂದರೆ 1 ವರ್ಷದವರೆಗೆ ಬದುಕಿದ್ದಷ್ಟೇ ಅಲ್ಲ, 28-30 ವರ್ಷಗಳವರೆಗೆ, 70 ವರ್ಷಗಳವರೆಗೆ ಬದುಕಿದ್ದನ್ನು ಇವತ್ತಿಗೂ ಕಣ್ಣು ದಾಖಲೆಗಳಿದೆ. ಆಮೇಲೆ ಯೋಗದಲ್ಲಿ ಒಂದು ಕೇಚರ ಮುದ್ರೆ ಅಂತಿದೆ. ಈ ನಾಲಿಗೆಯನ್ನು ಸಹಸ್ರಾರಕ್ಕೆ ಮುಟ್ಟಿಸುವಂಥ ಒಂದು ವಿದ್ಯೆ ಅದು. ಹಿಮಾಲಯದ ತಪಸ್ವಿಗಳು ಬಹಳಷ್ಟು ಜನ ಇದನ್ನು ಮಾಡಿದ್ದನ್ನು ನೋಡಿದ್ದಾರೆ. ಅದನ್ನು ಸಿದ್ಧಿಸಿಕೊಂಡ್ರೆ ಅಮೃತೋತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದಲೇ 100 ವರ್ಷ ತಪಸ್ವಿಗಳು ಹಿಮಾಲಯದಲ್ಲಿ ಯಾವುದೇ ಆಹಾರವನ್ನು ಸೇವಿಸದೇನೆ ಬದುಕಿದ್ದಾರೆ ಅನ್ನೋದಕ್ಕೆ ಇವತ್ತು ದಾಖಲೆಗಳಿದೆ, ಪುಸ್ತಕಗಳಿದೆ, ವೆಸ್ಟರ್ನ್ಸ್ಗಳು ಬರೆದದ್ದು ಇದು. ನೀವು ರೀಡರ್ಸ್ ಡೈಜೆಸ್ಟ್ ಅಂತ ಒಂದು ಪುಸ್ತಕ ಬರ್ತಾ ಇತ್ತಲ್ಲ, ಅದರಲ್ಲಿ ಓದಿ, ಲಾಸ್ಟ್ ಪೇಜಲ್ಲಿ ಇಡೀದಾದಂಥ ಸತ್ಯ ಕಥೆಗಳು ಬರ್ತಾ ಇತ್ತು. ಇಂಥ 100 ಕಥೆಗಳನ್ನು ಅವರು ಬರೆದಿದ್ದಾರೆ. ಅದೆಲ್ಲ ಬಿಟ್ಬಿಡಿ. ನಮ್ಮ ಸಂಸ್ಕೃತಿ, ನಮ್ಮ ಶಾಸ್ತ್ರ, ನಮ್ಮ ಸಂಪ್ರದಾಯ, ನಮ್ಮ ಸಾಧನೆ. ವಕ್ಕೈ ಬಾಬಾ ಅಂತಿದ್ದ, ಗೊತ್ತಾ ನಿಮಗೆ? ಅದು 32 ವರ್ಷ ಒಂದೇ ಕಾಲಲ್ಲಿ ನಿಂತದ್ದು ಆ ಮನುಷ್ಯ, ಕೈಯ ಮೇಲೆತ್ಕೊಂಡು. ಕೊನೆಗೆ ಅವನು ಸತ್ತಾಗ, ಆ ತಪಸ್ವಿ ಸತ್ತಾಗ ಕೈಯನ್ನು ಕತ್ತರಿಸಿ ಅವರನ್ನು ಹೂಳಬೇಕಾಯ್ತು. ಸಾಧನೆ ಅಂದರೆ ಏನು ಅಂತ ಭಾವಿಸಿದ್ರಿ? ಸಾಧಿಸಿದರೆ ಸಬಳವನ್ನು ನುಂಗಬಹುದು ಅನ್ನೋದು ಗಾದೆ ಮಾತು. ನಾನು ನಿಮಗೆ ಮೊಯ್ಲಿ ಅವರಿಗೆ ಒಂದು ಮಾತು ಕೇಳ್ತೇನೆ. ನೀವು ಇಷ್ಟೆಲ್ಲ ಮಾತಾಡ್ತಿರಲ್ಲ, ಯಾರೋ ಒಬ್ಬರ ಪುಟಗೋಸಿ ವೈದ್ಯರು ಹೇಳಿದರು, ವಾಕಿಂಗಲ್ಲಿ ಹೇಳಿದರು ಅಂತ ಹೇಳಿ ಒಬ್ಬ ನಿಷ್ಠಾವಂತ ದೇಶಿಕನನ್ನು, ಒಬ್ಬ ನಿಷ್ಠಾವಂತ ಪ್ರಧಾನಿಯನ್ನು, ಮೋದಿಯವರ ಬಗ್ಗೆ ಏನು ತಿಳಿದಿದ್ದೀರಿ ನೀವು? ಹಿಮಾಲಯದಲ್ಲಿ ಎಷ್ಟು ಕಾಲ ಅವರು ಕಳೆದಿದ್ದಾರೆ ಅಂತ ಗೊತ್ತಾ ನಿಮಗೆ? ಅವರೊಬ್ಬ ಮಹಾ ತಪಸ್ವಿ ಅಂತ ಗೊತ್ತಾ ನಿಮಗೆ? ಈ ದೇಶದ ಇಡೀ ಸನಾತನ ಸಂಸ್ಕೃತಿಯ ಆ ಇಡೀ ಒಂದು ಹೊಕ್ಕುಳ ಬಳ್ಳಿಯನ್ನು, ಅದರ ಇಡೀ ಶಾಸ್ತ್ರ ಸಂಪ್ರದಾಯವನ್ನು ಅರಗಿಸಿಕೊಂಡಂಥ ಒಬ್ಬ ಮನುಷ್ಯ ಅಂತ ಗೊತ್ತಾ? ಅವರಿಗೆ ಉಪವಾಸ ಹೊಸ್ತೇನು?
ನವರಾತ್ರಿ 9 ದಿನ ಉಪವಾಸ ಮಾಡೋದಿಲ್ವ ಅವರು? ಉಪವಾಸದ ಸಂದರ್ಭದಲ್ಲಿ ಎಷ್ಟು ದೇಶ ತಿರುಗಾಡಿದ್ದಾರೆ ಅವರು, ಎಷ್ಟು ಮೀಟಿಂಗನ್ನು ಮಾಡಿದ್ದಾರೆ. ನಿಮ್ಮಂಥ ಒಬ್ಬ ಅಭದ್ರರಿಗೆ, ಯಾವ್ಯಾವುದೋ ಹವ್ಯಾಸ, ಯಾವ್ಯಾವುದೋ ದಂಧೆಗಳನ್ನು ಮಾಡುವವರಿಗೆ, ಈ ರಾಜಕಾರಣಿಗಳಿಗೆ ಉಪವಾಸ ಅಂದರೆ ಏನು ಅಂತ ಗೊತ್ತಾ? ವ್ರತ ಅಂದರೆ ಏನು ಅಂತ ಗೊತ್ತಾ? ತಪಸ್ಸು ಅಂದರೆ ಏನು ಅಂತ ಗೊತ್ತಾ? ಆಧ್ಯಾತ್ಮ ಅಂದರೆ ಏನು ಅಂತ ಗೊತ್ತಾ? ಸಾಧನೆ ಅಂದರೆ ಏನು ಅಂತ ಗೊತ್ತಾ? ನೀವು ರಾಜಕಾರಣಿಯಾಗಿ ಬಹಳ ದೊಡ್ಡ ಸರಸ್ವತಿ ಸಮ್ಮಾನ ಪಡ್ಕೊಂಡಂಥ ಒಬ್ಬ ಕವಿಯೂ ಆದ್ರಲ್ಲ, ಲೇಖಕರಾದ್ರಲ್ಲ. ರಾಮಾಯಣ ಮಹಾನ್ವೇಷಣ ಅಂತ ಬರೆದ್ರಿ, ದ್ರೌಪದಿ ಸಿರಿಮುಡಿ ಕಾವ್ಯ ಅಂತ ಬರೆದ್ರಿ, ಬಾಹುಬಲಿಯ ಬಗ್ಗೆ ಬರೆದ್ರಿ. ನೀವೇ ಬರೆದಿದ್ದೀರಿ ಅಂತ ಗ್ಯಾರಂಟಿ ಏನು? ನಮಗೂ ಡೌಟ್ ಇದೆ. ನೀವೇ ಬರೆದಿದ್ದೀರಿ ಅನ್ನುವಂಥ ಗ್ಯಾರಂಟಿ ಏನು? ನೀವು ಯಾರೋ ಒಬ್ಬರು ವಯೋವೃದ್ಧ ಸಂಸ್ಕೃತ ಪಂಡಿತ, ಒಬ್ಬ ಶಿಕ್ಷಕರು ನಿಮಗೆ ಬರ್ಕೊಡ್ತಾ ಇದ್ರು, ಅದು ನಿಮ್ಮ ಹೆಸರಲ್ಲಿ ಪ್ರಕಟ ಆಗ್ತಾ ಇತ್ತು ಅಂತ ಭಾಳಷ್ಟು ಜನ ಮಾತಾಡ್ಕೊಡಂತ ನಾವು ಕೇಳಿದ್ದೇವೆ. ಅದಕ್ಕೇನು ಹೇಳ್ತೀರಿ? ಅವರು ಉಪವಾಸ ಮಾಡಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ನೀವು ಯಾವ ದುರ್ಬೀನನ್ನು ಇಟ್ಟಿದ್ದೀರಿ? ಯಾವ ಕ್ಯಾಮರಾವನ್ನು ಇಟ್ಟಿದ್ದೀರಿ? ಏನಂತ ಮಾತಾಡ್ತಾ ಇದ್ದೀರಿ? ನೀವು ಹೇಳಿದಂಥ ಮಾತುಗಳನ್ನೆಲ್ಲ, ಬೊಗಳೆಗಳನ್ನೆಲ್ಲ ನಾವು ಕೇಳಬೇಕು. ನಾವಿಲ್ಲಿ ಮಾಧ್ಯಮದವರು, ಮತಿಗೆಟ್ಟವರಿದ್ದೇವೆ. ಅದೆಲ್ಲವನ್ನೂ ಬರೆಯಬೇಕು, ಎಲ್ಲವನ್ನೂ ಮಾತಾಡಬೇಕು. ನೀವೆಲ್ಲವನ್ನೂ ಬೊಗಳ್ತೀರಿ. ವಯಸ್ಸಿಗಾದರೂ ಗಮನ ಇರಲ್ರಿ. ನಿಮ್ಮ ಅನುಭವ, ನಿಮ್ಮ ವಯಸ್ಸಿಗೆ ಗಮನ ಇಟ್ಟು ಮಾತಾಡಿ. ಅವರು ಉಪವಾಸ ಮಾಡಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಯಾವ ಸಾಕ್ಷಿ ಇದೆ ಅಂದರೆ ಅದನ್ನು ತೆಗೆದಿಡಿ. ಆಮೇಲೆ ಹಿಂದೂ ಸಂಸ್ಕೃತಿ ಅಂದರೆ ಏನಂತ ತಿಳಿದಿದ್ರಿ? ನಮ್ಮ ಇಡೀ ತಪೋಭೂಮಿಯ ಒಂದು ತಪಸ್ಸಿನ ಕಲ್ಚರ್ ಇದೆಯಲ್ರಿ ಇಲ್ಲಿ. ಎಂತೆಂಥ ವಿಸ್ಮಯಗಳು. ಸ್ವಾಮಿ ರಾಮನವರ ಪುಸ್ತಕ ಓದಿದ್ರಾ? ಈ 2 ಬೆರಳನ್ನು ಆಂಟೆನಾ ಆಗಿ ಇಟ್ಕೊಂಡು ಹಿಮಾಲಯದಲ್ಲಿ ಬದುಕಿದಂಥ ಮನುಷ್ಯ. ಎಂಥ ಆಧ್ಯಾತ್ಮಿಕವಾದಂಥ ಪವರ್ ಇದೆ ಅಂತ ಗೊತ್ತಾ ನಿಮಗೆ? ಒಳ್ಳೆ ಹುಚ್ಚರ ಥರ ಮಾತಾಡ್ತಿರಲ್ರಿ. ನಿಮ್ಮಂಥವರಿಂದಲೇ ಕಾಂಗ್ರೆಸ್ಸು ಈ ಮಟ್ಟಕ್ಕೆ ಬಂದಿರೋದು. ಆಮೇಲೆ ಮೋದಿ ರಾಮ ಬೇಡ, ದಶರಥ ರಾಮ ಬೇಕು. ದಶರಥ ರಾಮ ಬೇಕು ಮತ್ತು ಗಾಂಧಿ ರಾಮ ಬೇಕು. ಯಾವ ಗಾಂಧಿ ರಾಮ? ಅದಕ್ಕೆ ಡೆಫಿನೇಷನ್ ಹೇಳಿ. ಗಾಂಧಿ ರಾಮ ಅನ್ನೋದಕ್ಕೆ ನಿಮ್ಮ ಹತ್ರ ಯಾವ ಸೂತ್ರ ಇದೆ? ಯಾರು ಗಾಂಧಿ ರಾಮ ಅಂದರೆ? ಆ ಪ್ರಶ್ನೆಗೆ ನೀವು ತಥಾಕಚಿತವಾಗಿ ಉತ್ತರಿಸಬೇಕು ಸಿದ್ದರಾಮಯ್ಯನವರೇ. ಆಯಿತು, ದಶರಥ ರಾಮ ಯಾವ ರಾಮ? ದಶರಥನ ರಾಮನೇ ಈ ರಾಮಲಲ್ಲ ಅಲ್ವೇ? ಹಾಗಾದರೆ ದಶರಥ ರಾಮ ಯಾರು? ಮೋದಿ ರಾಮ ಯಾರು? ಗಾಂಧಿ ರಾಮ ಯಾರು? ಈ 3 ಪ್ರಶ್ನೆಗಳಿಗೆ ನೀವು ತಥಾಕಚಿತವಾಗಿ ದೇಶಿಕರಿಗೆ ಉತ್ತರ ಕೊಡಬೇಕಾಗತ್ತೆ. ಕೊಡಿ ಉತ್ತರನ. ಗಾಂಧಿ ರಾಮ ಅಂದ್ರೆ ಇವರು, ಮೋದಿ ರಾಮ ಅಂದ್ರೆ ಇವರು, ಮತ್ತೆ ದಶರಥ ರಾಮ ಅಂದ್ರೆ ಇವರು. ನಮ್ಮ ಊರಲ್ಲಿ ರಾಮ ಮಂದಿರ ಕಟ್ಟಿಸಿದ್ದೇನೆ, ನಾನು ಕಟ್ಟಿಸಿದ್ದೇನೆ, ಅಲ್ಲಿದೆ ಇಲ್ಲಿದೆ, ಅಲ್ಲೇ ಯಾಕೆ ಹೋಗಬೇಕು? ಅಲ್ಲಿ ಆ ರಾಮನೇ ಏನು ಅಂತ ಕೇಳ್ತಿರಲ್ಲ. ಅಯೋಧ್ಯೆಯ ರಾಮ ಯಾರು ಅನ್ನೋದಕ್ಕೆ ಆ ಸ್ಥಳ ಪುರಾಣ ಅಥವಾ ಕಾವ್ಯಗಳು ಉತ್ತರ ಕೊಟ್ಟಿದ್ದಾವೆ. ಸರಿಯು ನದಿಯಿಂದ ಇಷ್ಟು ಬಿಲ್ಲಳತೆಯಲ್ಲಿ ರಾಮ ಹುಟ್ಟಿದ್ದ ಅನ್ನೋದಕ್ಕೆ ಸ್ವತಃ ವಾಲ್ಮೀಕಿ ರಾಮಾಯಣದಲ್ಲಿ ಇದ್ದಂಥ ಉಲ್ಲೇಖವನ್ನು ಆಧರಿಸಿ ಅಲ್ಲಿ ಲೆಕ್ಕಾಚಾರವನ್ನು ಮಾಡಿಯೇ ಸುಪ್ರೀಂ ಕೋರ್ಟು ಆರ್ಡ್ರನ್ನು ಕೊಟ್ಟಿದ್ದು, ತೀರ್ಪನ್ನು ಕೊಟ್ಟಿದ್ದು. ಮುಟ್ಟಾಳ್ರ ಕೇಳಿ. ಏನಂತ ಭಾವಿಸ್ತಿದ್ದೀರಿ? ರಾಜಕಾರಣಕ್ಕಾಗಿ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ. ನಿಮ್ಮದೇ ಖರ್ಗೆ ಅವರು ಮೊನ್ನೆ ಹೇಳಿದಾರಲ್ಲ, ಯಾರು ರಾಮನ ಬಗ್ಗೆ ಮಾತಾಡಬೇಡಿ, ಅಯೋಧ್ಯೆ ಬಗ್ಗೆ ಮಾತಾಡಬೇಡಿ, ಹಿಂದುತ್ವದ ಬಗ್ಗೆ ಮಾತಾಡಬೇಡಿ, ಸನಾತನ ಧರ್ಮದ ಬಗ್ಗೆ ಮಾತಾಡಬೇಡಿ, ಅದು ನಮಗೆ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿದರೂ ಕೂಡ ಈ ಚಪಲ ಚೆನ್ನಿಗ ರಾಯರಿಗೆ, ಕರ್ನಾಟಕದವರಿಗೆ, ಈ ಅರೆಬೆಂದ ರಾಜಕಾರಣಿಗಳಿಗೆ ಅದು ಆಗಲಿಲ್ಲ. ಅವ್ರು ಹೇಳಿದ ಮೇಲೆ ಇನ್ನೂ ಜಾಸ್ತಿ ಆಯಿತು. ನಮ್ಮ ಮಹಾನ್ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ, ನಾನು ರಾಮನ್ ನಂಬೋದಿಲ್ರಿ, ನಾನು ನಂಬಿಕೆ ಇಲ್ರಿ. ಸಿದ್ದರಾಮಯ್ಯನವ್ರು ಹೇಳಿದ್ರೆ ಹೋಗ್ತೇನೆ ಅಂದರೆ ನೀವು ಬಾತ್ರೂಮ್ಗೆ ಹೋಗ್ಲಿಕ್ಕೂ ಅಥವಾ ಇನ್ನೊಂದು ಮಾಡಲಿಕ್ಕೂ ಮತ್ತೊಂದು ಮಾಡಲಿಕ್ಕೂ ಎಲ್ಲದಕ್ಕೂ ಸಿದ್ದರಾಮಯ್ಯನವರು ಹೇಳಬೇಕಾ? ನಿಮ್ಮ ನಂಬಿಕೆ ವೈಯಕ್ತಿಕ ಅಂತಿಲ್ವಾ? ನಿಮಗೊಂದು ವ್ಯಕ್ತಿತ್ವ ಅಂತಿಲ್ವಾ? ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಕೇಳ್ತೀರಾ? ಸಿದ್ದರಾಮಯ್ಯನವ್ರ ಕೈಗೊಂಬೇನಾ ನೀವು? ಆಮೇಲೆ ಹೇಳ್ತೀರಿ ವಾಸ್ತುಶಾಸ್ತ್ರ ನೋಡ್ಲಿಕ್ಕೂ. ವಾಸ್ತುಶಾಸ್ತ್ರಕ್ಕೆ ಭಾಳ ಬೆಲೆ ಇದೆ ಖರ್ಗೆ ಅವರೇ, ಪ್ರಿಯಾಂಕ ಖರ್ಗೆ ಅವರೇ, ದಯವಿಟ್ಟು ಕೇಳಿ. ನೀವು ಈ ರಾಜಕಾರಣ ಅದು ಇದೆಲ್ಲ ಮಾಡಿ ನಮ್ಮಂಥವ್ರ ಹತ್ರ ಬಯಸ್ಕೊಳ್ಳೋ ಬದಲು ಶಾಸ್ತ್ರಜ್ಞರಾಗ್ಬಿಡಿ. ಐಹೊಳೆ ಪಟ್ಟದಕಲ್ಲು, ಹೊಯ್ಸಳ ಶಿಲ್ಪ, ಆ ಶಿಲ್ಪ ಈ ಶಿಲ್ಪ ಎಂದು ಎಲ್ಲ ಒಂದಿಷ್ಟು ಇದೆಯಲ್ಲ. ನನಗೂ ಒಂದು 2-3-4 ಜನ ತಜ್ಞರು ಗೊತ್ತಿದ್ದಾರೆ, ಅವ್ರನ್ನೂ ಬೇಕಾದ್ರೆ ಪರಿಚಯಿಸ್ಕೊಡ್ತೇನೆ ನಿಮಗೆ.
ಅದ್ಭುತವಾಗಿ ವಾಸ್ತುಶಾಸ್ತ್ರವನ್ನು ಸ್ಟಡಿ ಮಾಡಿಕೊಂಡು ನೀವು ಅದರ ಮೇಲೇ ಉದ್ಯೋಗ ಮಾಡ್ಬೋದು. ವಾಸ್ತುಶಾಸ್ತ್ರ ನೋಡಲಿಕ್ಕೆ ದೇವಸ್ಥಾನಕ್ಕೆ ಹೋಗ್ತೀರಾ ನೀವು? ರಾಮ ಮಂದಿರಕ್ಕೆ ಯಾಕೆ ಹೋಗ್ಬೇಕು ನೀವು? ಬೇಕಾದಷ್ಟು ಪುರಾತನ ದೇವಸ್ಥಾನಗಳು ನಮ್ಮ ರಾಜ್ಯದಲ್ಲೇ ಇದೆ, ಹೋಗಿ ನೋಡ್ಕೊಬನ್ನಿ. ಅಲ್ಲ ಟೋಪಿ ಥರ ಮಾತಾಡಬೇಡ್ರಿ. ರಾಮನ ಮೇಲೆ ನಂಬಿಕೆ ಇಲ್ಲದೆ ಇದ್ದರೆ ನಿಮಗೆ ನಂಬಿಕೆ ಇಟ್ಕೊಳ್ಳಿ ಅಂತ ಹೇಳಿದವ್ರು ಯಾರು? ಸಂವಿಧಾನವೇ ನನಗೆ ಆದ್ಯತೆ, ಜನರೇ ಜನಾರ್ದನ ಅಂತ ಹೇಳ್ತಿರಲ್ಲ, ಈ ಜನಾರ್ದನರಿಗಾಗಿ ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ತಂದೆಯವ್ರ ಕ್ಷೇತ್ರದಲ್ಲಿ ಏನು ಕಡ್ದು ಉಳಿಸಿದ್ದೀರಿ ಅಂತ ಮೊದಲು ಹೇಳಿ. ರಾಮ ಭಕ್ತನೇ ಅಲ್ಲ ಮೋದಿ ಅಂತಾರಲ್ಲ, ರಾಮ ಭಕ್ತನೇ ಅಲ್ಲ, ನುಡಿದಂತೆ ನಡೆದಿಲ್ಲ. ನೀವೇನು ನಡೆದಿದ್ದೀರಿ? 370 ಬ್ಯಾನ್ ಮಾಡಿದವ್ರು ಯಾರು? ರಾಮ ಮಂದಿರ ನಿರ್ಮಾಣವನ್ನು ಮಾಡ್ತೇವೆ ಅಂತ ಆಶ್ವಾಸನೆ ಕೊಟ್ಟವ್ರು ಯಾರು? ಅದನ್ನು ಮಾಡಿಲ್ವೇನೋ? ಕಿಸಾನ್ ಕ್ರೆಡಿಟ್ ಕಾರ್ಡು, ತ್ರಿವಳಿ ತಲಾಕು, ಹೀಗೆ ನಿಮಗೆ ಈ ಉದ್ದ ಲಿಸ್ಟನ್ನೇ ಕೊಡಬಲ್ಲೆವು ನಾವು. ಚುನಾವಣೆ ಪ್ರಣಾಳಿಕೆ, ಬಿಟ್ಟಿ ಭಾಗ್ಯಗಳನ್ನು ಕೊಡುವುದೇ ರಾಮ ಸೇವೆ ಅಂತೀರಿ. ಬಿಟ್ಟಿ ಭಾಗ್ಯವನ್ನು ಕೊಡುವುದು ರಾಮ ಸೇವೆ ಅಲ್ಲ, ರಾವಣನ ಸೇವೆ. ಇಡೀ ಸೀತೆಗೋಸ್ಕರ ರಾವಣ ತನ್ನ ಇಡೀ ಒಂದು ಲಂಕಾವನ್ನು, ಚಿನ್ನದ ಲಂಕೆಯನ್ನು, ಸ್ವರ್ಣ ಲಂಕೆಯನ್ನು ಸಂಪೂರ್ಣವಾಗಿ ಕಳ್ಕೊಂಡು ಅವಸಾನ ಮಾಡಿದ್ನಲ್ಲ, ಅದೇ ರೀತಿ ಕರ್ನಾಟಕದಲ್ಲಿ ರಾಜ್ಯದ ಸುಭಿಕ್ಷ ರಾಜ್ಯವನ್ನು ದುರ್ಭಿಕ್ಷ ರಾಜ್ಯ ಮಾಡಲಿಕ್ಕೆ ಕೊಟ್ಟಿದ್ದೀರಿ. ರಾಮನ ಹೆಸರಿನಲ್ಲಿ ಏನೇನೋ ಮಾತಾಡಬೇಡಿ. ಬಿಟ್ಟಿ ಭಾಗ್ಯಗಳನ್ನು ಕೊಡೋದು ರಾಮನ ಭಾಗ್ಯ ಅಂತ ಅಥವಾ ರಾಮನ ಜಪ ಅಂತ ಹೇಳ್ತಿರಲ್ಲ, ನಾಚಿಕೆ ಆಗಬೇಕು. ಏನು ಕೊಟ್ರಿ? 2000 ಯೂನಿಟ್ ಅಂದರೆ ಅದರ ಡಬಲ್ ಮಾಡಿದ್ರಿ. 10 kg ಅಕ್ಕಿ ಅಂದರೆ 5 kg ಅಕ್ಕಿ ಕೇಂದ್ರದ್ದು, 5 kg ಅಕ್ಕಿ ಸುಳ್ಳು ಹೇಳಿದಿರಿ. ಆಮೇಲೆ ಗೃಹಲಕ್ಷ್ಮಿ 2000 ರೂಪಾಯಿ ಎಷ್ಟು ಜನರಿಗೆ ಕೊಟ್ಟಿದ್ದೀರಿ? ಎಲ್ಲಿ ಕೊಟ್ಟಿದ್ದೀರಿ? ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ BJP. ರಾಜಕೀಯವಾಗಿ ರಾಮನನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ಹೌದಲ್ಲ? ನೀವು ಹೇಳಿದ್ದನ್ನು ತಾನೆ. ಅವರು ರಾಜಕೀಯಕ್ಕಾಗೇ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ, ಅಥವಾ ರಾಜಕೀಯಕ್ಕಾಗಿ ರಾಮ ಮಂದಿರವನ್ನು ಕಟ್ಟಿದ್ದಾರೆ ಅಂತ ಹೇಳೋಣ. ನೀವು 75 ವರ್ಷ ಅಲ್ಲ 58 ವರ್ಷ ಆಳಿದ್ರಲ್ಲ, 56 58 ವರ್ಷ. ರಾಮನೇ ಕಲ್ಪನೆ ಅಂತಂದ್ರಿ, ರಾಮ ಸುಳ್ಳು ಅಂತಂದ್ರಿ, ರಾಮ ಕೃಷ್ಣರೇ ಯಾರೂ ಇಲ್ಲಿ ಬದುಕಿದವರೇ ಅಲ್ಲ ಅಂತಂದ್ರಿ, ಮಹಾಕಾವ್ಯಗಳೇ ಅದು ಕಟ್ಟುಕತೆ ಅಂತಂದ್ರಿ, ಫಿಕ್ಷನ್ ಅಂತಂದ್ರಿ, ಕೋರ್ಟ್ ಬೇರೆ ಹೋದ್ರಿ. ರಾಮ ಮಂದಿರವನ್ನು ಕಟ್ಟಲೇಬಾರದು ಅನ್ನೋದಕ್ಕೆ ನೀವು ಈ 75 ವರ್ಷದಲ್ಲಿ ಎಷ್ಟೆಲ್ಲ ಆಟ ಆಡಿದ್ರಿ. ಯಾಕೆ ನೀವು ರಾಮ ಮಂದಿರ ಕಟ್ಟಲಿಲ್ಲ? ಈಗಲೂ ಮಥುರಾ ಇದೆ, ಈಗಲೂ ಜ್ಞಾನವ್ಯಾಪಿ ಇದೆ, ಈಗಲೂ ಕಾಶಿ ಇದೆ, ಮುಂದುವರಿಸಿ ಅಲ್ಲ. ಬೇಡ, ಅಂಜನಾದ್ರಿ ಇದೆಯಲ್ಲ ಕೊಪ್ಪಳದಲ್ಲಿ, ಅಂಜನಾದ್ರಿ ಬೆಟ್ಟದಲ್ಲಿ ಆಂಜನೇಯ ಹುಟ್ಟಿದ್ದು ಅಂತ ಹೇಳ್ತಾರಲ್ಲ, ಆಂಜನೇಯನ ಆ ದೇವಸ್ಥಾನವನ್ನು ಕಟ್ಟಿ ಇವತ್ತು ನೀವೇ ತಗೊಳ್ಳಿ ಅದರ ಕ್ರೆಡಿಟು. ಯಾಕಾಗಲಿಲ್ಲ? 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ ನೀವು, ಮೊದಲನೇ ಬಾರಿ ಇದನ್ನು ಮಾಡ್ಬೋದಿತ್ತಲ್ಲ. ಆಮೇಲೆ ರಾಜಕೀಯ ಅಂದರೆ ಎಷ್ಟ್ರಿ? ನೀವು ಯಾವುದಂಥ ರಾಜಕೀಯ ಮಾಡ್ತಿದ್ದೀರಿ? ಅವರು ಹೇಳ್ತಾರ್ರಿ, ಹೌದು ನಾನು ಹಿಂದೂ, ನಾನು ಪ್ರೌಢ ಹಿಂದೂ, ನಾನು ಸನಾತನಿ, ಈ ದೇಶದ ಹಿಂದೂ ಧರ್ಮದ ಸನಾತನ ಧರ್ಮದ ಪುನರುತ್ಥಾನಕ್ಕಾಗಿ ಬಂದಿದ್ದೇನೆ, ನಾನು ಅದನ್ನು ಮಾಡ್ತೇನೆ, ಕಾಶಿ ಕಾರಿಡಾರು ಮಾಡಿದ್ದೇನೆ, ಕಾಶಿ ಈಗ ಮಥುರಾಗೂ ಕೈ ಹಾಕ್ತೇವೆ, ಆಮೇಲೆ ಈಗ ಇದು ರಾಮ ಸೇತುವೆ ಅದನ್ನು ನಿರ್ಮಾಣ ಮಾಡ್ತೇವೆ ಅಂತ ಘೋಷಿಸಿದ್ದಾರೆ. ಪ್ರತಿಯೊಂದು ಮೂಲ ಸಂಸ್ಕೃತಿಯ ಬಿಂದುಗಳು ಅಂತೇನಿದೆ ಬೀಜ, ಅದರ ಸಂಪೂರ್ಣವಾಗಿ ಮತ್ತೆ ನಾವು ವೃಕ್ಷವಾಗಿ ಬೆಳೆಸ್ತೇವೆ ಅಂತ ಅವರು ಏಕಮತದಿಂದ ಹೊರಟಿದ್ದಾರೆ. ಅದರಲ್ಲಿ ಮುಚ್ಚು ಮರೆ ಯಾವುದೂ ಇಲ್ಲ. ಆದರೆ ಎಲ್ಲ ಧರ್ಮವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ನೀವು ನೋಡಬೇಕಲ್ಲಿ ಮುಸ್ಲಿಮರ ಸಂಖ್ಯೆ ಎಷ್ಟಿತ್ತು ಅಂತ. ಕಾಲ್ನಡಿಗೆಯಲ್ಲಿ ಬಂದಂಥ ಒಬ್ಬ ಮುಸ್ಲಿಂ ಮಾತಾಡ್ತಾ ಇದ್ರು ಎಷ್ಟು ಅದ್ಭುತವಾಗಿ. ಒಬ್ಬ ಹೆಣ್ಮಗಳು ಪಾಕಿಸ್ತಾನದ ಬಾರ್ಡರಿಂದ 3 ದಿನ ಹಗಲು ರಾತ್ರಿ ಒಬ್ಬಂಟಿಯಾಗಿ ಡ್ರೈವ್ ಮಾಡ್ಕೊಂಡು ಬಂದಿದ್ದಾಳೆ. ನ್ಯೂಸ್ 18 ಏನೋ ತೋರಿಸಿದ್ರೆ ಅದನ್ನು. ರಾಮ ಅಂದರೆ ಏನು ಅಂತ ತಿಳ್ಕೊಂಡಿದ್ರಿ? ಇಷ್ಟಾಗಿಯೂ ನಾನು ರಾಮ ಮಂದಿರಕ್ಕೆ ಹೋಗ್ತೇನೆ. ಯಾರು ಹೋಗ್ಲಿಕ್ಕೆ ಹೇಳಿದ್ರು ನಿಮಗೆ? ನೀವು ಹೋಗೋದು ಯಾವ ಕಾರಣಕ್ಕಾಗಿ? ರಾಜಕೀಯಕ್ಕಾಗಿ ತಾನೆ. ಪ್ರತಿ ಒಂದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇರುವರು ನೀವು ಯಾಕೆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ರಿ? ಅದೇ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ದಿನ ನೀವು ದೇವರೇ ನಂಬದೇ ಇದ್ದವರು, ಚಾರ್ವಾಕರು, ಸಮಾಜವಾದಿಗಳು, ಪುರೋಗಾಮಿಗಳು, ಬುದ್ಧಿಜೀವಿಗಳು ಯಾಕೆ ಜೈ ಶ್ರೀರಾಮ್ ಅಂತ್ರಿ? ಜೈ ಶ್ರೀರಾಮ್ ನಾವು ಹೇಳಬಾರ್ದೇನು? ಅದೇನು BJPಯವ್ರ ಆಸ್ತಿನಾ ಅಂತ ಕೇಳಿದ್ರಲ್ಲ. ನೀವು ಯಾಕೆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ರಿ ಹಾಗಾದರೆ? ಅಂದರೆ ನಿಮಗೆ ಇದು ರಾಜಕೀಯ ಅಲ್ಲ ಅಲ್ವಾ? ಇದು ರಾಜಕೀಯ ಅಲ್ಲ ಅಂದರೆ ನೀವು ಮಾಡಿದ್ರೆ ರಾಜಕೀಯ ಅಲ್ಲ. 3 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟದ್ದು, ಬೆಳಗ್ಗೆ ಹೋಗಿ ಕೂತ್ಕೊಂಡಿದ್ದಾನೆ ನಿಮ್ಮ ರಾಹುಲ್ ಗಾಂಧಿ, ಅದು ರಾಜಕೀಯ ಅಲ್ವಾ?
ಸಮಯ ಪ್ರಜ್ಞೆ ಬೇಡವಾ? ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಲಿಕ್ಕೆ ಅದೊಂದು ಆಡಳಿತ ಮಂಡಳಿ ನಿಮಗೊಂದು ಟೈಮ್ ಕೊಟ್ಟಿದೆ ಅಂತ ಅಂದಾಗ ಆ ಟೈಮ್ಗೆ ಹೋಗಬೇಕಾ? ಅದಕ್ಕೂ BJP ಗುಂಡಾಗಿರಿ ಅಂತ ಮತ್ತೆ ಪ್ರತಿಭಟನೆ ಬೇರೆ ಮಾಡ್ತೀರಿ. ಅಂದರೆ ಎಲ್ಲಿ ನಿಮಗೆ ಪ್ರತಿಭಟನೆಗೆ ಅವಕಾಶ ಬೇಕೋ ಅಲ್ಲಲ್ಲಿ ನೀವು ಮಾಡ್ಬೋದು. ನೀವು ರಾಜಕೀಯಕ್ಕೆ ಬಳಸ್ಕೋಬೋದು, ನೀವು ರಾಜಕೀಯಕ್ಕಾಗೇ ಮಾಡ್ಬೋದು. ಆದರೆ ಮೋದಿಯವರು ಈ ದೇಶದ ಸನಾತನ ಧರ್ಮದ ಪುನರುತ್ಥಾನಕ್ಕಾಗಿ 500 ವರ್ಷಗಳ ಹೋರಾಟದ ಫಲವಾಗಿ ರಾಮ ಮಂದಿರವನ್ನು ಕಟ್ಟಿದರೆ, ರಾಮಲಲ್ಲನನ್ನು ಪ್ರತಿಷ್ಠಾಪನೆ ಮಾಡಿದರೆ ಅದಕ್ಕೇನು ಹೇಳ್ತೀರಿ? ಅದು ರಾಮನೇ ಅಲ್ಲ. ಯಾಕೆಂದರೆ ರಾಮ, ಸೀತೆ, ಹನುಮ, ಲಕ್ಷ್ಮಣ ಇಷ್ಟು ಜನ ಇದ್ದರೆ ಮಾತ್ರ ಅದು ರಾಮ, ಇಲ್ಲದೆ ರಾಮನೇ ಅಲ್ಲ ಅಂತೀರಿ. ವ್ಯಾವಹಾರಿಕ ಜ್ಞಾನವೇ ಇಲ್ವಲ್ರಿ ನಿಮಗೆ? ಕಾವ್ಯದ ಜ್ಞಾನ ಹಾಳು ಬಿದ್ದೋಗ್ಲಿ. ಅಲ್ಲಿ 5 ವರ್ಷದ ರಾಮ, ಬಾಲಕ ರಾಮ, ಅದನ್ನು ಘೋಷಿಸಲಾಗಿದೆ. ಬಾಲಕ ರಾಮನಿಗೆ ಸೀತೆಯಲ್ಲಿ, ಲಕ್ಷ್ಮಣ ಎಲ್ಲಿ, ಹನುಮ ಎಲ್ಲಿ? ರಾಮನ ಅವತಾರದ ಮೂಲ ಪಾದ ಅದು. ಆಮೇಲೆ ಮಸೀದಿಯಲ್ಲಿ ಒಳಗಡೆ ಸಿಕ್ಕಿದ್ದು ರಾಮಲಲ್ಲನ ಮೂರ್ತಿ 3 ಜನರ ಮೂರ್ತಿ ಅಲ್ಲ, ಅಥವಾ 4 ಜನರದಲ್ಲ. ಮೂಲದಲ್ಲಿ ಏನಿತ್ತು, ಮೂಲ ಮೂರ್ತಿ ಏನಿತ್ತು ಸಾವಿರಾರು ವರ್ಷಗಳಿಂದ, ಅದರ ಪುನರ್ ಪ್ರತಿಷ್ಠಾಪನೆ ಮೋದಿಯವರು ಮಾಡಿದ್ದಲ್ಲ. ಅದು ಒಂದು ಕಾವ್ಯದ ಜ್ಞಾನ ಇಲ್ಲ, ಕಾಲದ ಜ್ಞಾನ ಇಲ್ಲ, ಆಧ್ಯಾತ್ಮಿಕ ಜ್ಞಾನ ಇಲ್ಲ. ಕೊನೆಗೂ ನೀವು ಮಾಡ್ತಾ ಇದ್ದದ್ದೇನು ಗೊತ್ತುಂಟಾ? ರಾಮನ ನಿರಾಕರಣೆ ಮತ್ತು ಹಿಂದುತ್ವದ ನಿರಾಕರಣೆ, ಬಹುಸಂಖ್ಯಾತರ ಅವಮಾನ, ಇವನ್ನೆಲ್ಲ ಮಾಡ್ತಾ 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 ನೀವು ದೇಶದ್ರೋಹಿಗಳಾಗಿ ಪರಿಣಮಿಸ್ತಾ ಇದ್ದೀರಿ. ನೀವು ಈ ದೇಶದ ಸನಾತನ ಧರ್ಮದ ವಿರೋಧಿಗಳು ಅನ್ನೋದನ್ನು ಸಂಪೂರ್ಣವಾಗಿ ಘೋಷಿಸಿ ಹೇಳ್ತಾ ಇದ್ದೀರಿ. ಬೇರೆ ಏನನ್ನೂ ಸಾಧಿಸ್ತಾ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮೋದಿಯವರು ಮಾಡಿದ್ದು ರಾಮನ ಪ್ರತಿಷ್ಠಾಪನೆ, ಪುನರ್ ಪ್ರತಿಷ್ಠಾಪನೆ. ಈ ದೇಶದ ಹಿಂದೂಗಳ ಮನಸ್ಸಿನಲ್ಲಿ ಏನಿತ್ತು, 500 ವರ್ಷ ಒಂದು ದಿನವೂ ಬಿಡದೆ ಹೋರಾಟ ನಡೆದಿದೆಯಲ್ರಿ. ಎಂಥ ಭಕ್ತಿಯ ಭಾವದ ಒಂದು ಪರಾಕಾಷ್ಠೆ ರೀ ಅದು. ಅದಕ್ಕೆ ಎಂಥ ಶಕ್ತಿ ಇರಬೇಕ್ರಿ. 1528ರಿಂದ ಅದನ್ನು ಕೆಡವುವುದರಿಂದ ಇವತ್ತಿನವರೆಗೂ ಒಂದು ದಿನವೂ ಹಿಂದೂ ಧರ್ಮದ ಇಡೀ ಒಂದು ಆ ಕಟ್ಟಾಳುಗಳು ರಾಮನನ್ನು ಮತ್ತೆ ತರಲೇಬೇಕು, ಪುನರ್ ಪ್ರತಿಷ್ಠಾಪನೆ ಮಾಡಲೇಬೇಕು ಅನ್ನುವಂಥ ಆ ಹೋರಾಟಕ್ಕೆ ಒಂದು ದಿನವೂ ವಿರಾಮ ಕೊಟ್ಟಿಲ್ಲ. 500 ವರ್ಷ. ಈ ಧರ್ಮಕ್ಕೆ ಎಂಥ ಶಕ್ತಿ ಇದೆ ನೋಡಿ, ಭಾವನೆಗೆ ಎಂಥ ಶಕ್ತಿ ಇದೆ. ಅಂಥ ಭಾವನೆ ಮತ್ತು ಧರ್ಮ ಪ್ರಜ್ಞೆಯನ್ನೇ ನೀವು ನಿರಾಕರಿಸ್ತಾ ಇದ್ದೀರಿ ಅಂತಂದರೆ ನೀವು ಎಂಥ ಒಂದು ದುಷ್ಟ ಕೆಲಸವನ್ನು ಮಾಡ್ತಾ ಇದ್ದೀರಿ. ರಾಜಕೀಯವಾಗಿ ನೀವು ಎಂಥ ಒಂದು ಜನದ್ರೋಹವನ್ನು ಮಾಡ್ತಾ ಇದ್ದೀರಿ. ಮತ್ತು ನಿಮ್ಮ ರಾಜಕೀಯಕ್ಕೆ ಯಾವುದೇ ಒಂದು ಬೇಸ್ ಇಲ್ಲ ಅನ್ನೋದು ಸಂಪೂರ್ಣವಾಗಿ ಅರ್ಥ ಆಗ್ತಾ ಇದೆ. ಅತ್ಯಂತ ಅವೈಜ್ಞಾನಿಕವಾಗಿ ಪೊಲಿಟಿಕ್ಸನ್ನು ಮಾಡ್ತಾ ಇದ್ದೀರಿ. ನಿಮಗೆ ಈ ನೆಲದ ಸಂಸ್ಕೃತಿಯಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಕನಿಷ್ಠ ಜ್ಞಾನ ಇಲ್ಲ. ಒಮ್ಮೆ ನಿಮಗೆ ಮೋದಿಯವರಿಗೆ ಬಂದ ಹಾಗೆ ಅಧಿಕಾರ ಬಂದರೆ ಈ ದೇಶದ ಇಡೀ ಸನಾತನ ಸಂಸ್ಕೃತಿಯನ್ನು ಹೇಗೆ ನೀವು ನಾಶ ಮಾಡ್ತೀರಿ, ನುಚ್ಚುನೂರು ಮಾಡ್ತೀರಿ, ಅದನ್ನು ಕೊಲ್ತೀರಿ ಅನ್ನೋದಕ್ಕೆ ಜನ ಈಗಲೇ ಅದನ್ನು ನಿರೀಕ್ಷೆ ಮಾಡಿದ್ದಾರೆ. ನೋ ಡೌಟ್ ಎಟ್ ಆಲ್. ನಿಮ್ಮ ಪ್ರತಿಯೊಬ್ಬರ ಹೇಳಿಕೆಗಳು ನಾನು ರಾಮಭಕ್ತ ಅಂತ ನೀವು ಏನೇ ಕೂಗಿಕೊಂಡ್ರು, ನಿಮ್ಮನ್ನು ರಾಮ ಭಕ್ತನೋ ರಾವಣ ಭಕ್ತನೋ, ನೀವು ಯಾವ ರೀತಿ ಭಕ್ತರು, ವೋಟ್ ಬ್ಯಾಂಕಿನ ಭುಕ್ತಿಗಾಗಿ ನೀವು ಈ ಭಕ್ತಾದಿಗಳನ್ನು ನೀವು ಮೆಟ್ಟುತ್ತಾ ಇದ್ದೀರಿ. ಹೋಗಿ ಆ ರಾಮನ ಅತ್ಯಂತ ಅದ್ಭುತವಾಗಿ ಕನ್ನಡದ ಮಂತ್ರಗಳಲ್ಲಿ ಹಿರೇಮಂಗಳೂರು ಕಣ್ಣನ್ನು ಇತಿಹಾಸವನ್ನು ಮಾಡಿದರು. ಹಿರೇಮಂಗಳೂರು ಕಣ್ಣನ್ನು ಅಂದರೆ ಇಡೀ ಕರ್ನಾಟಕದ ಇಡೀ ಭಕ್ತಿ ಭಾವದ ಒಂದು ಕೇಂದ್ರ ಬಿಂದು. ಅವರನ್ನು ಅಷ್ಟು ಜನ ಅಷ್ಟು ಪ್ರೀತಿಯಿಂದ ಎಲ್ಲರೂ ಅವರನ್ನು ನೋಡ್ತಾರೆ. ಅವರಿಗೆ ಕೊಟ್ಟಂಥ ಸಂಬಳವನ್ನು ವಾಪಸ್ ಕೇಳಿದ್ರಲ್ರಿ. ಎಂಥ ಕ್ಷುದ್ರತೆ. ಮುಸ್ಲಿಮರನ್ನು ಓಲೈಕೆಗಾಗಿ 10,000 ಕೋಟಿ ಕೊಡ್ತೇನೆ ಅಂದ್ರಿ. ಮೊನ್ನೆ 1,000 ಕೋಟಿಯನ್ನು ಘೋಷಣೆ ಮಾಡಿದ್ರಿ. ಬಜೆಟ್ ಪೂರ್ವದಲ್ಲಿ ನಿನ್ನೆ ನೀವು ಮೀಟಿಂಗ್ ಮಾಡಿದಿರಿ ಅಲ್ಪಸಂಖ್ಯಾತರೊಟ್ಟಿಗೆ. ಬಹುಶಃ ಈ ಬಜೆಟಲ್ಲಿ ಒಂದು ಅದ್ಭುತವಾದಂಥ ಘೋಷಣೆ ಆಗುತ್ತೆ. ಅಂದರೆ ಮಸೀದಿಗಳಿಗೆ, ಅವರ ಇದಕ್ಕೆ ಎಲ್ಲದಕ್ಕೂ ಕೊಡ್ತೀರಿ ದುಡ್ಡು. ನಮ್ಮ ಈ ಬಡಪಾಯಿ ಹೊಟ್ಟೆಪಾಡಿಗಾಗಿ ಅದಕ್ಕಿಂತ ಭಕ್ತಿ ಭಾವದ ಒಂದು ಆ ಧರ್ಮ ಪ್ರಜ್ಞೆಯಿಂದ ಪೂಜೆ ಮಾಡಿಕೊಂಡು ಬದುಕ್ತಾ ಇರುವಂಥ ಅರ್ಚಕರ ಸಂಬಳವನ್ನು ವಾಪಸ್ ಕೇಳಿಸ್ತೀರಿ ಅಂತಂದರೆ ಎಂಥ ನಿಷ್ಕರುಣಿ ಸರ್ಕಾರ ಇದು. ನಿಮ್ಮ ಬಗ್ಗೆ ಏನು ಮಾತಾಡಿದರೂ ನಮ್ಮ ನಾಲಿಗೆ ಹೊಲಸಾಗುತ್ತೆ ಅಂತ ಅನಿಸ್ತದೆ ನನಗೆ.
ನೋಡಿ ಈಗ ಬರ್ತಾ ಇರುವ ರಿಪೋರ್ಟು, ಈಗ ತಿರುಪತಿ, ಮೆಕ್ಕಾ, ವ್ಯಾಟಿಕನ್ ಇಂಥ ಏನು ಜಗತ್ಪ್ರಸಿದ್ಧವಾದಂಥ ಭಕ್ತಾದಿಗಳನ್ನು ಸೆಳೆಯುವ ಕೇಂದ್ರ ಬಿಂದುಗಳಂತ ಏನಿದೆಯಲ್ಲ, ಅದು ಎಲ್ಲವನ್ನ ಮೀರಿ ಆರ್ಥಿಕವಾಗಿ ಈ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಅದು ಮೊದಲ ಸ್ಥಾನದಲ್ಲಿ ಬರುವಂಥ ಎಲ್ಲ ಸೂಚನೆಗಳು ಕಾಣ್ತಾ ಇದೆ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ ಅಯೋಧ್ಯೆ ಬಗ್ಗೆ. ಕೇವಲ ಅಯೋಧ್ಯೆಯನ್ನು ಭಕ್ತಿ ಭಾವ ಮತ್ತು ಧರ್ಮ ಪ್ರಜ್ಞೆ, ಧರ್ಮಶ್ರದ್ಧೆ, ಸನಾತನ ಭಾವದಿಂದ ಅಷ್ಟೇ ನೋಡುವುದಲ್ಲ, ಈ ದೇಶದ GDPಗೂ ಅದು ದೊಡ್ಡ ಕೊಡುಗೆಯನ್ನು ಕೊಡ್ತದೆ. ಇದು ಮೋದಿಯವರ ದೂರದರ್ಶಿತ್ವ. ಏಕತಾ ಪ್ರತಿಮೆ ಕಟ್ಟದಾಗ ಇದೇ ಥರ ಕಾಂಗ್ರೆಸ್ಸು ಅವಾಚ್ಯವಾಗಿ ಬೈತು, ಬೊಗಳಿತು. ಆದರೆ ಇದೇ ಏಕತಾ ಪ್ರತಿಮೆಯಿಂದ ಎಂಥ ಆದಾಯ ಬರ್ತಾ ಇದೆ ಅದನ್ನು ಗಮನಿಸಿದಿರಾ? ಅಂದರೆ ಒಂದು ರಾಮಲಲ್ಲಾನ ಮೂರ್ತಿ ಪ್ರತಿಷ್ಠಾಪನೆಗೆ ರಾಜಕೀಯದ ಆವುಟವನ್ನು ಈ ಮಟ್ಟಕ್ಕೂ ಮಾಡಬಹುದಾ? ಇಷ್ಟು ಹೊಲಸು ಮಟ್ಟಕ್ಕೆ ಆತ್ಮ ಮುಟ್ಟಿಕೊಂಡು ಹೇಳಿ, BJPಯವರು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವಾಗಿಯೋ ಅವರ ಪ್ರಣಾಳಿಕೆಯಲ್ಲಿ ಏನಿತ್ತು ಅದನ್ನೇ ಈಡೇರಿಸುವ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅದನ್ನೇ ನೀವು ಈಗ ರಾಜಕೀಯ ಅಂತೀರಿ, ಚುನಾವಣೆ ಹತ್ತಿರ ಬಂದದ್ರಿಂದ ಅದು ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಿ. ಆಯಿತು, ಆದರೆ ನೀವು ಏನು ಮಾಡ್ತಾ ಇದ್ದೀರಿ? ರಾಮ ಬೇಕು ಅಂತೀರಿ, ರಾಮ ಬೇಡ ಅಂತೀರಿ, ರಾಮ ಕಾಲ್ಪನಿಕ ಅಂತೀರಿ, ನಾವು ರಾಮನ ಭಕ್ತರು ಅಂತೀರಿ, ನಾನು ಊರೂರಲ್ಲಿ ರಾಮ ಮಂದಿರ ಕಟ್ಟಿಸಿಲ್ವೇ ಅಂತೀರಿ. ಹುಟ್ಟಿದ ಸ್ಥಳಕ್ಕೂ ಧರ್ಮಶ್ರದ್ಧೆಯಲ್ಲಿ ಅದು ವ್ಯಾಪಿಸಿದ ಸ್ಥಳಕ್ಕೂ ಇರೋ ವ್ಯತ್ಯಾಸ ಗೊತ್ತಿಲ್ಲ ನಿಮಗೆ. ಅಯೋಧ್ಯೆಯಲ್ಲಿ ರಾಮನೇ ಭಾಳ ಶ್ರೇಷ್ಠ ಯಾಕೆ, ಅಯೋಧ್ಯೆಯಲ್ಲೇ ರಾಮ ಯಾಕೆ ಅಂತ ಕೇಳ್ತೀರಿ. ವ್ಯಾಟಿಕನ್ ಬಗ್ಗೆ ಮಾತಾಡಿ, ಮೆಕ್ಕದ ಬಗ್ಗೆ ಮಾತಾಡಿ, ಜೆರುಸಲೇಮ್ ಬಗ್ಗೆ ಮಾತಾಡಿ, ಇಷ್ಟೆಲ್ಲ ರಾಮನ ಬಗ್ಗೆ ಮಾತಾಡ್ತಿರಲ್ಲ ನೀವು. ಒಂದು ದಿನ ನಿಮಗೆ ಮುಸ್ಲಿಮರ ಆರಾಧನಾ ಸಂಸ್ಕೃತಿಯ ಬಗ್ಗೆ ಅಥವಾ ಕ್ರಿಶ್ಚಿಯನ್ರ ಆರಾಧನಾ ಸಂಸ್ಕೃತಿಯ ಬಗ್ಗೆ ಮಾತಾಡುವ ಧೈರ್ಯ ಇದೆಯಾ? ಮಾತಾಡ್ತೀರಾ? ಮಾತಾಡಿ. ಮೆಕ್ಕಾಕ್ಕೆ ಹೋಗಿ ಬರ್ತೀರಿ, ನಾವು ಗೌರ್ಮೆಂಟೇ ದುಡ್ಡು ಕೊಡ್ತೇವೆ, ನೀವು ಊರೂರಲ್ಲಿ ಗಲ್ಲಿಗಳಲ್ಲಿ ಮಸೀದಿ ಯಾಕೆ ಕಟ್ತೀರಿ ಅಂತ ಯಾಕೆ ಕೇಳೋದಿಲ್ಲ? ಯಾಕೆ ನೀವೇ ಸರ್ಕಾರ ದುಡ್ಡು ಕೊಟ್ಟು ಮಸೀದಿ ಕಟ್ಸ್ತೀರಲ್ಲ, ಅದಕ್ಕೆ ಯಾಕೆ ಬಾಯಿ ಮುಚ್ಚಿಕೊಳ್ತೀರಿ? ಅದಕ್ಕೆ ಯಾಕೆ ನಾಲ್ಗೆ ಹೊರಳುವುದಿಲ್ಲ ನಿಮಗೆ? ಭಕ್ತಿ ಭಾವ ಶ್ರದ್ಧೆಯ ಪ್ರಶ್ನೆ ಬಂದಾಗ ಹಿಂದೂ ಧರ್ಮವೇ ಯಾಕೆ ನಿಮಗೆ ಗುರಾಣಿ ಆಗಬೇಕು? ಅಲ್ಲೋಗಿ ಯಾಕೆ ಟೊಪ್ಪಿ ಹಾಕ್ಕೊಳ್ತೀರಿ? ಅವ್ರು ಮಾಡಿದ್ದೆಲ್ಲ ಹೊದಿಸ್ಕೊಳ್ತೀರಲ್ಲ, ಅದರಲ್ಲಿ ನಂಬಿಕೆ ಇದೆಯಾ? ಅದಕ್ಕಿದೆ ನಂಬಿಕೆ ಖರ್ಗೆ ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಅದೆಲ್ಲ ನಂಬಿಕೆ ಇದೆ, ಅದನ್ನೆಲ್ಲ ಮಾಡ್ತಾರೆ ಅವರು. ರಾಮಕೃಷ್ಣ ಅಂತ ಬಂದ್ಕೊಳ್ಳೇನೆ ಅವರಿಗೆ ಏರ್ತದೆ. ಮುಟ್ಟಾಳ್ರಲ್ಲಿ ಹೋಗಿ ನೋಡಿ, ಸಂವಿಧಾನ ಅಂತ ಹೇಳ್ತಿರಲ್ಲ, ಸಂವಿಧಾನದಲ್ಲಿ ಇರುವ ಚಿತ್ರಗಳು ಯಾವುದು ಅಂತ ನೋಡಿ. ರಾಮಾಯಣ ಮಹಾಭಾರತದ್ದು ಅಥವಾ ಬೇರೆ ಯಾವುದಾದ್ರೂ ಉಂಟಾ ನೋಡಿ, ನಿಮ್ಮ ವಾಸ್ತುಶಿಲ್ಪ ಉಂಟಾ ನೋಡಿ. ಅಲ್ಲಿ ಹುಚ್ಚರ ಥರ ಮಾತಾಡ್ತಿರಲ್ಲ, ಬೌದ್ಧಿಕ ಶೂನ್ಯತೆಯಿಂದ ತಿಳ್ಕೊಳ್ರಿ, ಸ್ವಲ್ಪ ಓದ್ಕೊಳ್ರಿ, ಮೊಯ್ಲಿಯವರಾಗ ಆಗ್ಬೇಡಿ. ನಾವಲ್ಲಿ ಹೇಳ್ತಾರಲ್ಲ, ಓದೋದು ಕಾಶಿಪಟ, ತಿನ್ನೋದು ಮಸಿಕೆಂಡ ಅಂತ. ಅವರು ಬರೆಯೋದು ಮಹಾಕಾವ್ಯ, ಆದರೆ ಆಧ್ಯಾತ್ಮದ ಬಗ್ಗೆ ಯಾವ ರೀತಿ ಅವರಿಗೆ ಶೂನ್ಯ ಪ್ರಜ್ಞೆ ಇದೆ ಅನ್ನೋದು ಈ ಉಪವಾಸದ ಬಗ್ಗೆ ಮಾತಾಡಿದಾಗಲೇ ಗೊತ್ತಾಯಿತು. ಇಷ್ಟು ಕೊಟ್ಟಿ, ಇಷ್ಟು ಬೌದ್ಧಿಕ ಶೂನ್ಯತೆ, ಇಷ್ಟು ಬುದ್ಧಿ ದಿವಾಳಿತನ ಮೊಯ್ಲಿಯವರಿಗೆ ಇದೆಯಾ ಅಂತ ಇವತ್ತು ಗೊತ್ತಾದ ನಮಗೆ. ಸತ್ಯವಾಗಿ ಒಂದು ಮಾತು ಹೇಳಬೇಕು, 138 ವರ್ಷದ ಸುದೀರ್ಘ ಇತಿಹಾಸ ಇರುವಂಥ ಕಾಂಗ್ರೆಸ್ಸು ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆ ವಿಷಯದಲ್ಲಿ ಅದು ನೆಲಮುಗಿಲಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅದುರಿದೆ, ವಿಚಲಿತಗೊಂಡಿದೆ. ಅಲ್ಲಿ ಏನು ಮಾಡಬೇಕು ಅನ್ನುವಂಥ ಗೊಂದಲ, ಏನು ಮಾಡಬೇಕು ಅನ್ನುವ ಸ್ಪಷ್ಟತೆ ಇಲ್ಲ. ಹೋಗಬೇಕು ಅಂತಾರೆ, ಬೇಡ ಅಂತಾರೆ, ಹೋಗ್ತೇವೆ ಅಂತೇವೆ, ನಂಬಿಕೆ ಇಲ್ಲ ಅಂತಾರೆ. ಟೋಟಲಿ ಅಸ್ಥಿರತೆಗೆ ನೆಲ ತಪ್ಪಿದೆ, ನೆಲೆಯೂ ತಪ್ಪಿದೆ. ಸಂಪೂರ್ಣವಾಗಿ ಜನರ ನಂಬಿಕೆಯನ್ನು ಕಳ್ಕೊಂಡಿದೆ. ಈ ದೇಶದ ಮೂಲ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಬಗ್ಗೆ ಎಂಥ ಒಂದು ಭಕ್ತಿ ಭಾವದ ಪರಾಕಾಷ್ಠೆ ಇದೆ ಅನ್ನೋದನ್ನು ನೀವು ನಿನ್ನೆ ಬಹುಶಃ ಅಯೋಧ್ಯೆಯಲ್ಲಿ ಜನಸಾಗರ, ಭಕ್ತಿ ಸಾಗರ ನುಗ್ಗಿದ್ದನ್ನು ನೋಡಿದ್ದೀರಿ. ಈ ದೇಶ ಯಾವ ಕಡೆ ವಾಲಿದೆ, ಯಾವ ಕಡೆ ವಾಲ್ತಾ ಇದೆ ಮತ್ತು ಯಾವ ಧರ್ಮದ ನೆಲೆಯಲ್ಲಿ ನಿಂತಿದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಅಯೋಧ್ಯೆ ತೋರಿಸಿದೆ. ಇದಕ್ಕಿಂತ ಯಾವ ನಿದರ್ಶನವೂ ಬೇಕಾಗಿಲ್ಲ. ಅದು ನಿಮ್ಮ ಚಿತ್ತವನ್ನು ಕೆಡಿಸಿದೆ, ಮತಿಗೆಡಿಸಿದೆ, ನಿಮ್ಮನ್ನು ಬುದ್ಧಿಗೇಡಿಗಳನ್ನಾಗಿ ಮಾಡಿದೆ, ಧೃತಿಗೆಟ್ಟಿದ್ದೀರಿ.
ಆ ಧೃತಿಗೆಟ್ಟಂಥ ಸ್ಥಿತಿಯಲ್ಲೇ ಈ ರೀತಿ ನೀವು ಓಲಾಡ್ತಾ ಇದ್ದೀರಿ, ಮಾತಾಡ್ತಾ ಇದ್ದೀರಿ. ಇದರಿಂದ ಮೇಲ್ಮುಖ ಮಾಡಿ ಉಗಿದರೆ ಮುಖದ ಮೇಲೆ ಬೀಳುವುದು ಯಾರ ಎಂಜಲು? ಇಷ್ಟೆಲ್ಲ ಮಾತಾಡೋದ್ರಿಂದ ನೀವು ಮೋದಿಗೆ ಮತ್ತಿಷ್ಟು ಬಲ ತುಂಬ್ತಾ ಇದ್ದೀರಿ, BJPಗೆ ಮತ್ತಿಷ್ಟು ಬಲ ತುಂಬ್ತಾ ಇದ್ದೀರಿ. ಮೋದಿಯ ಉಪವಾಸವನ್ನು ಬಿಡುವಾಗ ಅಲ್ಲಿ ನಡೆದಂಥ ಒಂದು ಘಟನೆಯನ್ನು ಗಮನಿಸಿದರೆ ನೀವು ಎಲ್ಲರೂ ಭಾವುಕರಾಗಬೇಕು. ಅಲ್ಲಿ ಗೋವಿಂದ ದೇವಗಿರಿ ಮಹಾರಾಜ್ ಅವರು ಅವರ ಉಪವಾಸವನ್ನು ಅಂತ್ಯಗೊಳಿಸಲಿಕ್ಕೆ ಅಂತ ಹಿಂದೆ ಲಿಂಬು ರಸ ಮತ್ತು ಜೇನನ್ನು ಮಿಕ್ಸ್ ಮಾಡಿ ಭದ್ರತಾ ಇಲಾಖೆಯ ಎಲ್ಲ ಪರಿಶೀಲನೆ ಮಾಡಿ ಒಂದು ಕಡೆ ಇಡಲಾಗಿತ್ತಂತೆ. ಆದರೆ ಮೋದಿಯವರು ಆ ಸಂದರ್ಭ ಬಂದಾಗ ಏನು ಹೇಳಿದರು? ಇಲ್ಲ, ನಾನು ಅದನ್ನು ಸೇವಿಸುವುದಿಲ್ಲ, ನನಗೆ ರಾಮಲಲ್ಲನ ಪಾದವನ್ನು ತೊಳೆದಂಥ ನನಗೆ ಅದರ ತೀರ್ಥವನ್ನು ಕೊಡಿ ಅಂತ ಕೇಳಿದಾಗ ಗೋವಿಂದ ದೇವಗಿರಿ ಮಹಾರಾಜರು ಹೇಳ್ತಾರೆ, ನನಗೆ ಮಾತೃತ್ವದ ಭಾವ ಉಕ್ಕಿತು. ನೋಡಿ, ನನಗೆ ರೋಮಾಂಚನ ಆಗ್ತದೆ. ಒಬ್ಬ ನನ್ನ ಮಗನ ಹಾಗೆ ಮೋದಿ ಕಂಡ್ರು, ಅವನೇ ಉಪವಾಸ ವ್ರತವನ್ನು ಅಂತ್ಯಗೊಳಿಸಲಿಕ್ಕೆ ನನ್ನಿಂದ ಸಾಂಕೇತಿಕವಾಗಿ ತೀರ್ಥವನ್ನು ತೆಗೆದುಕೊಳ್ತಾ ಇದ್ದೇನೇನೋ ಅಂತ ಅನ್ನಿಸ್ತು ನನಗೆ ಅಂತ ಅವ್ರ ಕಣ್ಣಲ್ಲಿ ಆನಂದ ಬಾಷ್ಪ ಇಳಿದದ್ದನ್ನು ಟಿವಿಗಳಲ್ಲಿ ತೋರಿಸಿದರು. ಏನು ಮೊಯ್ಲಿ ಅವರೇ, ಏನು ಅರ್ಥ ಮಾಡ್ಕೊಂಡಿದ್ರಿ ಈ ದೇಶದ ಸಂಸ್ಕೃತಿಯನ್ನು? ಏನು ಅರ್ಥ ಮಾಡ್ಕೊಂಡಿದ್ರಿ ಮೋದಿಯನ್ನು? ಸತ್ಯವಾಗಿ ಹೇಳಬೇಕು ಅಂದರೆ ಮೊಯ್ಲಿಯವರೇ, ಮೋದಿಯವರ ಬಗ್ಗೆ ಮಾತಾಡುವ ಈ ಒಂದು ಕನಿಷ್ಠ ಮಟ್ಟದ ನೈತಿಕತೆ ನಿಮಗಿಲ್ಲ. ನೆನಪಿಟ್ಕೊಳ್ಳಿ, ಕನಿಷ್ಠ ಮಟ್ಟದ್ದು. ಯಾಕೆಂತಂದರೆ ಅಂಥ ಉದಾತ್ತವಾದಂಥ ಹಿನ್ನೆಲೆಯಿಂದ ಬಂದವರವರು. ಇವತ್ತು ಅವರು ಕೇವಲ ನಿಮ್ಗೆ ಅನಿಸ್ಬೋದು ಇವತ್ತು ರಾಮನ ಪುನರ್ ಪ್ರತಿಷ್ಠಾಪನೆಯನ್ನು ಮೋದಿಯವರು ಮಾಡಿದ್ರು ಅಂತ. ಆದರೆ ಇದಕ್ಕೆ ಮೂಲ ನೆಲೆಯನ್ನು ಭಾಳ ಗಟ್ಟಿಯಾಗಿ ಸ್ವತಂತ್ರ ಭಾರತದಲ್ಲಿ ಹಾಕಿದವರು ಲಾಲ್ ಕೃಷ್ಣ ಅಡ್ವಾಣಿ. ರಥಯಾತ್ರೆ, ಆದರೆ ಆ ರಥಯಾತ್ರೆಯಲ್ಲಿ ಕ್ಯಾಂಟರಲ್ಲಿ ಇಡೀ ಉದ್ದಕ್ಕೂ ಆ ಡ್ರೈವರಿನ ಪಕ್ಕದಲ್ಲಿ ಕೂತದ್ದು ಯಾರು ಅಂತ ನೋಡಿ, ಅದು ಮೋದಿ. ಮೋದಿಯ ತಪಸ್ಸಿನ ಫಲ ರೀ ಅದು. 15 ವರ್ಷಗಳ ಕಾಲ ಹಿಮಾಲಯದಲ್ಲಿದ್ದಂಥ ಒಬ್ಬ ಮನುಷ್ಯ. ಏನು ಹುಡುಗಾಟಿಗೆ ಅಂತ ಭಾವಿಸಿದ್ರಾ ನೀವು? ಈ ರಾಜಕೀಯಕ್ಕೆ ಬಂದದ್ದು ನಿಮ್ಮ ಹಾಗೆ ಅಲ್ಲ, ಯಾವುದೇ ಶಾರ್ಟ್ಕಟ್ಟಿಂದ ಬಂದವರಲ್ಲ ಅವರು. ಮಿನಿಮಮ್ 2.5-3 ದಶಕ ಅದಕ್ಕೆ ತಯಾರಿಯನ್ನು ಮಾಡಿಕೊಂಡು ತಪಸ್ಸು ಮಾಡಿ ಅಲ್ಲಿಗೆ ಬಂದು ಕೂತದ್ದು. ಹುಡುಗಾಟಿಗೆ ಅಲ್ಲ ಅದು. ಇವತ್ತು ಜಗತ್ತಿನ 5ನೇ ಸ್ಥಾನ 4ನೇ ಸ್ಥಾನದಲ್ಲಿ ಇವತ್ತು ನಾವು GDPಯಲ್ಲಿ ಆರ್ಥಿಕವಾಗಿ ನಿಂತಿದ್ದೇವಲ್ಲ. ಮೋದಿಯವರು ಏನು ಮಾಡಿದ್ದಾರೆ ಅಂತ ಕೇಳ್ತೀರಿ? ಇವತ್ತು ಶ್ರೇಷ್ಠವಾಗಿ ಬಲಾಢ್ಯವಾಗಿ ಇಡೀ ವಿಶ್ವದಲ್ಲಿ ಯಾವ್ಯಾವ ರಾಷ್ಟ್ರಗಳು ಅಸ್ತ್ರಶಸ್ತ್ರಗಳಿಂದ ನಿಂತಿದ್ದಾವೋ 10-11ನೇ ಸ್ಥಾನದಲ್ಲಿತ್ತು. ನಿಮ್ಮ ಆಡಳಿತದಲ್ಲಿ 4ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಇದು ಸಾಧನೆ ಅಲ್ವಾ? ಅಟಲ್ ಬ್ರಿಡ್ಜನ್ನು ಉದ್ಘಾಟನೆ ಮಾಡಿದ್ರಲ್ಲ, ನೀವು ಮಾಡಿದ್ರ ಅದನ್ನು? ಅದೇ ನೀವು ಇವತ್ತು ನೇರ ಪ್ರಸಾರವನ್ನು ನಿಲ್ಲಿಸುವ ಸಾಹಸವನ್ನು ಮಾಡ್ತು, ಕೊನೆಗೆ ಕೋರ್ಟ್ ಎಂಟರ್ ಆಗಬೇಕಾಯಿತು ತಮಿಳುನಾಡಲ್ಲಿ. ಅದೇ ತಮಿಳುನಾಡಲ್ಲಿ ಇದ್ದಂಥ ವಿಮಾನ ನಿಲ್ದಾಣ ಹೇಗಿತ್ತು? ಒಳ್ಳೆ ಬಸ್ ಸ್ಟ್ಯಾಂಡ್ ಥರ ಇತ್ತು. ಅದನ್ನು ಭವ್ಯವಾಗಿ ದಿವ್ಯವಾಗಿ ಕಟ್ಟಿದ್ದು ಯಾರು? ಉದ್ಘಾಟನೆ ಮಾಡಿದ್ದು ಯಾರು? ಅಡಿಗಲ್ಲು ಹಾಕಿ ಯಾವತ್ತಾದರೂ ಉದ್ಘಾಟನೆ ಮಾಡಿದ ಸುಖ ನಿಮ್ಗೆ ಅರ್ಥ ಆಗಿದೆ? ಈ 75 ವರ್ಷದಲ್ಲಿ ಕಾಂಗ್ರೆಸ್ಸಿಗರಿಗೆ ನೀವು ಹಾಕಿದ ಅಡಿಗಲ್ಗಳನ್ನೆಲ್ಲ ಅದನ್ನು ಮುಗಿಸಿ ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಂದದ್ದು ಯಾರು? ಮೋದಿಯವರು ತಾನೇ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಒಂದು ಇಡೀ ಚಹರೆಯನ್ನು ಇಟ್ಟುಕೊಂಡು, ಆ ವಾಸ್ತುವನ್ನು ಇಟ್ಟುಕೊಂಡು, ಆ ಶಿಲ್ಪವನ್ನು ಇಟ್ಟುಕೊಂಡು ತಮಿಳುನಾಡಲ್ಲಿ ಇವತ್ತು ವಿಮಾನ ನಿಲ್ದಾಣವನ್ನು ತಂದಿದ್ದಾರೆ. ನೋಡ್ರಿ, ನಿಮ್ಮ ಕಾಲದಲ್ಲಿ 70 ವಿಮಾನ ನಿಲ್ದಾಣ ಇತ್ತು, ಇವತ್ತು ಎಷ್ಟಾಗಿದೆ ಲೆಕ್ಕ ಹಾಕಿ. ಜಗತ್ಪ್ರಸಿದ್ಧವಾದಂಥ ವಾಸ್ತುಶಿಲ್ಪದ ದೃಷ್ಟಿಯಿಂದ ಅದಕ್ಕೆ ನಂಬರ್ 1 ಅಂತ ಬರುತ್ತೆ ಬೆಂಗಳೂರಿನ ಟರ್ಮಿನಲ್ 2. ಯಾರು ಮಾಡಿದ್ದು? ಏನು ಮಾಡಿದ್ದಾರೆ ಅಂತ ಕೇಳ್ತೀರಲ್ಲ? ಇದು ಅಮಾನುಷ, ದುಷ್ಟತನವಲ್ಲ, ಅಮಾನುಷ. ಜನರ ಇಡೀ ಭಾವನೆಯನ್ನು ತುಳಿದು ಮೆಟ್ಟಿ ನುಚ್ಚು ನೂರು ಮಾಡುವಂಥ ಕೆಲಸ ಇದು. ಪಾಪದ ಕೆಲಸ, ನೆನಪಿಡಿ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಪಶ್ಚಾತ್ತಾಪದಿಂದಲೂ ಈ ಪಾಪವನ್ನು ತೊಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜನರ ಪಶ್ಚಾತ್ತಾಪದ ಬೆಂಕಿ ಮತ್ತು ಜನರ ಆಕ್ರೋಶದ ಬೆಂಕಿ, ಜನರ ನೋವಿನ ಝಳ ನಿಮ್ಮನ್ನು ಸುಡುತ್ತದೆ, ಅದು ಮಾತ್ರ ಗ್ಯಾರಂಟಿ. ಅಷ್ಟು ಕ್ರೂರವಾಗಿ ವರ್ತಿಸ್ತಾ ಇದ್ದೀರಿ, ಅಷ್ಟು ಕ್ರೂರವಾಗಿ ಮಾತಾಡ್ತಾ ಇದ್ದೀರಿ.
ರಾಜಕೀಯ ಮಾಡ್ತಾ ಇದ್ದವರು ಯಾರು ಅನ್ನೋದು ಜನಸಾಮಾನ್ಯರಿಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ಎಲ್ಲಾದರೂ ಅಯೋಧ್ಯೆಯನ್ನು ತನ್ನ ಪಕ್ಷದ ಅಥವಾ ಇತ್ಯಾದಿ ಇದಕ್ಕೆ ಎಲ್ಲಾದರೂ ಅಧಿಕೃತವಾಗಿ BJP ಅಥವಾ ಮೋದಿಯವರು ಬಳಸ್ಕೊಂಡಿದ್ದಾರಾ? ಟ್ರಸ್ಟ್ನವರು ಮಾಡಿದ್ದಾರೆ, ಜನರ ದುಡ್ಡಿಂದ ಮಾಡಲಾಗಿದೆ. ಗೌರ್ಮೆಂಟಿನ ಒಂದು ಬಿಡಿ ಕಾಸನ್ನು ಹಾಕಿಲ್ಲ. ಅಂಥ ಭವ್ಯವಾದ ಸಂಸತ್ ಭವನ ಉದ್ಘಾಟನೆ ಮಾಡಿದಾಗ, ಅಲ್ಲಿ ರಾಜದಂಡವನ್ನು ಇಟ್ಟು ತಂದು ನಿಲ್ಲಿಸಿದಾಗ ಪ್ರತಿ ಒಂದಕ್ಕೂ ವಿರೋಧ ಮಾಡ್ತಿರಲ್ರಿ. ಪ್ರತಿ ಒಂದಕ್ಕೂ ಸೋಮನಾಥದಿಂದ ಶುರು ಆಗಿದೆ ಇದು. ಸೋಮನಾಥಕ್ಕೆ ಪ್ರಧಾನಿಯವರನ್ನು ಕರೆದಾಗ ಪ್ರಧಾನಿ ಹೋಗಲಿಲ್ಲ, ನೆಹರು. ರಾಷ್ಟ್ರಪತಿಯವನ್ನ ಹೋದಾಗ ರಾಷ್ಟ್ರಪತಿಗೂ ಹೋಗಬಾರ್ದು ಅಂತಂದರು. ಇವತ್ತು ಕೇಳ್ತೀರಿ ಪ್ರಧಾನಿಯವರು ಯಾಕೆ ಹೋಗಬೇಕು, ರಾಷ್ಟ್ರಪತಿಯವರನ್ನು ಯಾಕೆ ಆಹ್ವಾನಿಸಲಿಲ್ಲ ಅಂತ ಕೇಳ್ತೀರಿ. ಅಂದರೆ ನಿಮಗೊಂದು ಬೇಸೇ ಇಲ್ಲ, ಬೇಸ್ಲೆಸ್. ಒಂದು ಸಿದ್ಧಾಂತವೇ ಇಲ್ಲ, ಶಿಸ್ತೇ ಇಲ್ಲ, ನಿಮ್ಮ ಮಾತಿಗೆ ಒಂದು ಲಂಗು ಇಲ್ಲ, ಲಗಾಮೂ ಇಲ್ಲ. ಏನು ಬೇಕಾದ್ರೂ ಮಾತಾಡ್ತೀರಿ. ಯಾಕೆಂದರೆ ಇತಿಹಾಸವೇ ಗೊತ್ತಿಲ್ಲ ನಿಮಗೆ. ನಿಮಗೆ ಬೇಕಾದಾಗ ಇತಿಹಾಸವನ್ನು ಸೃಷ್ಟಿಸಿಕೊಂಡಂಥವ್ರು ನೀವು. ಆದರೆ ಜನ ಇತಿಹಾಸವನ್ನು ಈಗ ಪುನರ್ಸೃಷ್ಟಿ ಮಾಡ್ತಾ ಇದ್ದಾರೆ, ಅದರ ರಿವ್ಯೂ ಮಾಡ್ತಾ ಇದ್ದಾರೆ, ನಿಜ ಇತಿಹಾಸವನ್ನು ಬರೀಲಿಕ್ಕೆ ಹೊರಟಿದ್ದಾರೆ. ತಡೆಯಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ. ತಡೆಯುವ ಪ್ರಯತ್ನವನ್ನು ನೀವು ಮಾಡಲಾರಿ. ಅಷ್ಟು ನಿಶ್ಶಕ್ತರಾಗಿದ್ದೀರಿ, ಅತಂತ್ರರಾಗಿದ್ದೀರಿ, ಮಾನಗೇಡಿಗಳಾಗಿದ್ದೀರಿ. ಗೋವಿಂದ ದೇವಗಿರಿ ಮಹಾರಾಜ್ ಅವರು ಉಪವಾಸವನ್ನು ಅಂತ್ಯಗೊಳಿಸಲಿಕ್ಕೆ ತೀರ್ಥವನ್ನು ಕೊಟ್ಟು ಆಮೇಲೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಭಾವುಕರಾಗಿ ಆನಂದ ಭಾಷ್ಪವನ್ನು ಸುರಿಸ್ತಾ, ನನ್ನ ಅನುಭೂತಿಯಲ್ಲಿ ಒಂದು ಮಾತನ್ನು ಹೇಳ್ತೇನೆ. ಏನು ಅಂತಂದರೆ, ಇದು ಒಬ್ಬ ದೇವದೂತನಿಂದ ಮಾತ್ರ ಸಾಧ್ಯ, ದೈವಾಂಶ ಸಂಭೂತನಿಂದ ಮಾತ್ರ ಸಾಧ್ಯ. ಅವತ್ತಿನ ಇಡೀ ರಾಮಲಲ್ಲಾನ ಪುನರ್ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನೋಡಿ ವಿಶ್ವವೇ ಆನಂದ ಭಾಷ್ಪವನ್ನು ಸುರಿಸಿದೆ ರೀ, ಭಾವುಕರಾಗಿದ್ದಾರ್ರೀ. ಮನೆಗಳಲ್ಲಿ ಕೂತ್ಕೊಂಡು ಟಿವಿಯಲ್ಲಿ ನೇರ ಪ್ರಸಾರವನ್ನು ನೋಡಿ ಪ್ರತಿಯೊಬ್ಬರೂ ಕಣ್ಣೀರನ್ನು ಹಾಕ್ಕೊಂಡು ಆ ರಾಮಲಲ್ಲಾನ ಮೂರ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ಮಾತಾಡುವ ಹಾಗೆ ಕಾಣುತ್ತೆ, ಕಣ್ಣಲ್ಲಿ ನಮ್ಮನ್ನು ಅರಳಿಸಿ ಅಪ್ಪಿಕೊಳ್ಳುವ ಹಾಗೆ ಕಾಣುತ್ತೆ, ಆ ಮುದ್ದು ರಾಮ ಎದ್ದು ಬಂದ ಹಾಗೆ ಕಾಣುತ್ತೆ. ನನ್ನ ಗೆಳೆಯ KC ಶಿವಪ್ಪನವರು ಮುದ್ದು ರಾಮನ ಮನಸ್ಸು ಅಂತ 30,000ಕ್ಕೂ ಹೆಚ್ಚು ಚೌಪದಿಗಳನ್ನು ಬರೆದಿದ್ದಾರೆ. ಮೊನ್ನೆ ಅಲ್ಲಿ ನನಗೆ ಎಷ್ಟು ಸಂತೋಷ ಆಯಿತು ಅವರ ನೆನಪು ಮಾಡಿಕೊಂಡು ಅಂತಂದರೆ, ಆ ಅಯೋಧ್ಯೆಯಲ್ಲಿ ಹಿಂದಿಯಲ್ಲಿ ನೇರ ಪ್ರಸಾರದ ಕಮೆಂಟ್ರಿ ಮಾಡ್ತಾ ಇದ್ದವರು ಮುದ್ದು ರಾಮ ಅಂತ ಬಳಸಿದರು. ಅಷ್ಟು ಮುದ್ದಾಗಿ ಕಾಣ್ತಾ ಇದ್ದಾನೆ ಅಂತ ಬಳಸಿದರು. ನನಗಾಗ KC ಶಿವಪ್ಪನವ್ರು ನೆನಪಾಯಿತು. ಕಾಕತಾಳೀಯವೋ ಎಂಥದೋ ನನಗೆ ಗೊತ್ತಿಲ್ಲ, ಆದರೆ ಮುದ್ದುರಾಮ ಅಂತ ಕರ್ನಾಟಕದಲ್ಲಿ ಯಾರಾದರೂ ಸಂಬೋಧಿಸಿದ್ದಿದ್ರೆ, ಅದನ್ನು ಕಾವ್ಯ ರೂಪದಲ್ಲಿ ಅಭಿವ್ಯಕ್ತಿಸಿದ್ದಿದ್ರೆ, ಅದನ್ನೊಂದು ಒಂದು ಚರಿತ್ರೆಯ ಚರಣವಾಗಿ ಅದನ್ನು ಬಳಸಿದ್ದಿದ್ರೆ ಅದು ನಮ್ಮ KC ಶಿವಪ್ಪನವರು. ಇತ್ತೀಚೆಗೆ ಅವರಿಗೆ DVG ಪ್ರಶಸ್ತಿ ಬಂತು. ನಮ್ಮಲ್ಲಿ ಅದರ ವಿವರಗಳನ್ನು ಕೊಟ್ಟಿದ್ದೇವೆ, ನಾವು ವಿಡಿಯೋದಲ್ಲಿ ಹಾಕಿದ್ದೇವೆ. ನನಗೆ ಅಷ್ಟು ಖುಷಿ ಆಯ್ತು ರೀ ಅದು. ಮುದ್ದುರಾಮ ಅಂತ ಅವರು ಯಾವತ್ತು ಉದ್ಗಾರ ತೆಗೆದ್ರು, ಆ ಮುದ್ದುರಾಮನ ಪ್ರತಿಷ್ಠೆನೇ ಆಗೋಯ್ತು. ವಿಶ್ವದ ಇಡೀ ಪ್ರಪಂಚದ ದೃಷ್ಟಿಯಲ್ಲಿ ಮುದ್ದುರಾಮ ಇವತ್ತು ಎಲ್ಲರ ಮನೆಯ ಮನಸ್ಸಿನ ಮುದ್ದುರಾಮ ಅದ. ಇಂಥ ಕ್ಷಣವನ್ನೂ ಕೊಲ್ತಿರಲ್ರಿ, ಇಂಥ ಕ್ಷಣವನ್ನೂ ಕರ್ಮ ಮಾಡ್ತಿರಲ್ರಿ, ಇಂಥ ಕ್ಷಣವನ್ನು ನಿಮಗೆ ಅನುಭವಿಸ್ಲಿಕ್ಕಾಗೋದಿಲ್ವಲ್ರಿ. ಅನುಭವಕ್ಕೆ ಹಾಳ್ಬಿದ್ದೋಗ್ಲಿ, ಅನುಭವಕ್ಕಾದರೂ ತಗೋಬೇಕಲ್ರಿ ಇದನ್ನು. ಎಂಥ ನಿಷ್ಕರುಣಿ ಹೃದಯ ನಿಮ್ಮದು, ವ್ಯಕ್ತಿತ್ವ. ಏನು ದೇಶಕ್ಕೆ ಕೊಡಬಲ್ರಿ ನೀವು? ಭಾವನೆಯೇ ಸತ್ತು ಹೋಗಿದೆ. ಭಾವನೆ ಇಲ್ಲದೆ ಇದ್ದರೆ ಬದುಕನ್ನು ಹೇಗೆ ಕಟ್ತೀರಿ, ದೇಶವನ್ನು ಹೇಗೆ ಕಟ್ತೀರಿ? ಈ ದೇಶದ ಈ ಸಂಸ್ಕೃತಿಯ ನಾಭಿ ಬಿಂದುವೇ ಭಾವ, ಭಕ್ತಿ, ಭಯ, ಶ್ರದ್ಧೆ, ಸಂಪೂರ್ಣ ಶರಣಾಗತಿ. ಈ ಸಂಸ್ಕೃತಿಯ ಬಹಳ ದೊಡ್ಡ ಗುಣ. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಧರ್ಮಶ್ರದ್ಧೆ, ಧರ್ಮಪ್ರಜ್ಞೆ. ವಸುದೈವ ಕುಟುಂಬಕಂ ಅಂತ ನಾವು ಬದುಕಿದವರು. ಅದು ಸಾಕ್ಷಾತ್ ಭೂಮಿಗೆ ಇಳಿದಂಥ ಅನುಭವವನ್ನು ಮುದ್ದುರಾಮ ಕೊಟ್ಟ. ಆದರೆ ಆ ಅನುಭವವನ್ನು ನಿಮಗೂ ದಕ್ಕಿಸ್ಕೊಳ್ಳಿಕ್ಕಾಗಿಲ್ಲ. ಆ ಅನುಭವದ ಅನುಭೂತಿಯ ಆದಂಥ ಒಂದು ಭಾವಾವೇಶದಲ್ಲಿ, ಭಾವತಲ್ಲಣದಲ್ಲಿ, ಭಾವಸಾಗರದಲ್ಲಿ, ಭವಸಾಗರದ ಎಲ್ಲವನ್ನ ಮೀರಿ ತಮ್ಮದೇ ಆದಂಥ ಬದುಕಿನ ಒಂದು ಅದ್ಭುತ ಕ್ಷಣವನ್ನು
ಅದರ ದರ್ಶನ ಸುಖವನ್ನು ಭಾರತವನ್ನು ಸೇರಿ ಇಡೀ ವಿಶ್ವ ಅನುಭವಿಸ್ತಲ್ಲ, ಅದಕ್ಕೂ ಕೊಳ್ಳಿಡುವ ಕೆಲಸ ಮಾಡಿದ್ರಲ್ಲ, ನಿಮ್ಮಂಥ ನೇಚರ್ ರೀ. ನೀವು ಅಕ್ಷಮ್ಯ ಅಪರಾಧಿಗಳು ಮತ್ತು ಈ ಅಪರಾಧಕ್ಕೆ ಜನ ಶಿಕ್ಷೆ ಕೊಟ್ಟೇ ಕೊಡ್ತಾರೆ, ನೋ ಡೌಟ್. ನಮಸ್ತೆ.